Good morning, dear students. In previous class, we were studying about thermal properties of matter. In this, we have studied about the heat and temperature and the temperature different scales and their relation. Today, we are going to study about the effect of heat on the substance. Okay, ಒಂದು ಸಬ್ಸ್ಟೆನ್ಸ್ ಅನ್ನ ನಾವು ಹೀಟ್ ಕೊಟ್ಟಾಗ ಅದರಲ್ಲಿ ಏನೇನು ಚೇಂಜಸ್ ಆಗುತ್ತೆ ಅಂತ ಹೇಳಿದ್ರೆ when heat is supplied to a body, the following effects are observed. That is nothing but expansion. ಸೊ ಎಕ್ಸ್ಪಾನ್ಷನ್ ಅಂತ ಹೇಳಿದ್ರೆ ಏರಿಯಾ ಮತ್ತೆ ವಾಲ್ಯೂಮ್ ಏನಾಗುತ್ತೆ ಇಟ್ ವಿಲ್ ಬಿ ಇನ್ಕ್ರೀಸ್ ಆಗುತ್ತೆ ಅಂಡ್ ಇನ್ಕ್ರೀಸ್ ಇನ್ ಟೆಂಪರೇಚರ್, ಡಿಕ್ರೀಸ್ ಇನ್ ಡೆನ್ಸಿಟಿ, ಚೇಂಜ್ ಆಫ್ ಸ್ಟೇಟ್ ಅಂಡ್ ಚೇಂಜ್ ಇನ್ ಕೆಮಿಕಲ್ ಕಂಪೋಸಿಷನ್. ಓಕೆ, ಯಾವ್ದಾದ್ರು ಒಂದು ಯಾವ್ದೋ ಒಂದು ಸಬ್ಸ್ಟೆನ್ಸ್ ಈಗ ತಗೊಂಡಿದ್ದೀರಾ ಅಂತ ಅನ್ಕೊಳ್ಳಿ. ಏನೋ ಒಂದು ಸಬ್ಸ್ಟೆನ್ಸ್ ನೀವು ತಗೊಂಡಿದ್ದೀರಾ, ಈ ಸಬ್ಸ್ಟೆನ್ಸ್ ಗೆ ಏನ್ ಮಾಡ್ಬೇಕು, ಯು ಹ್ಯಾವ್ ಟು ಗಿವ್ ಸರ್ಟನ್ ಅಮೌಂಟ್ ಆಫ್ ಹೀಟ್ ನ ಕೊಟ್ಟಾಗ ಏನಾಗುತ್ತೆ, ಫಸ್ಟ್ ಇಟ್ ವಿಲ್ ಎಕ್ಸ್ಪಾಂಡ್ ಅಂತ ಹೇಳಿದ್ರೆ ಇದು ಸ್ವಲ್ಪ ಏನಾಗುತ್ತೆ ಅದರ ಸೈಜ್ ಏನಾಗುತ್ತೆ, ಇಟ್ ವಿಲ್ ಬಿ ಇನ್ಕ್ರೀಸ್ ಆಗುತ್ತೆ. Clearly, when you are giving the heat means the temperature of this body also increases. Temperature ಕೂಡ ಏನಾಯ್ತು ಇನ್ಕ್ರೀಸ್ ಆಯ್ತು. ಮತ್ತೆ ಡೆನ್ಸಿಟಿ, ಡಿಕ್ರೀಸ್ ಇನ್ ಡೆನ್ಸಿಟಿ. ಯಾವ್ದೋ ಒಂದು ನೀವು ಪೇಪರ್ ಅನ್ನು ಸುಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದೆನ್ ಇಟ್ ವಿಲ್ ಟರ್ನ್ಸ್ ಟು ಆಶ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ಡೆನ್ಸಿಟಿ ಏನಾಯ್ತು ಅದು ನಮಗೆ ಡಿಕ್ರೀಸ್ ಆಗುತ್ತೆ. ಅಂಡ್ ದಿ ಚೇಂಜ್ ಆಫ್ ಸ್ಟೇಟ್, ಸಾಲಿಡ್ ಇರೋದು ಏನಾಗ್ಬೋದು ಲಿಕ್ವಿಡ್ ಆಗ್ಬೋದು, ಲಿಕ್ವಿಡ್ ಇಂದ ಏನಾಗ್ಬೋದು ಗ್ಯಾಸ್ ಆಗ್ಬೋದು, ಈ ತರ ಏನಾಗ್ಬೋದು ದರ್ ವಿಲ್ ಬಿ ಚೇಂಜ್ ಇನ್ ಸ್ಟೇಟ್ ಅಂತ ಆಗ್ತಿರುತ್ತೆ. ಅಂಡ್ ಚೇಂಜ್ ಇನ್ ಕೆಮಿಕಲ್ ಕಂಪೋಸಿಷನ್. ಚೇಂಜ್ ಇನ್ ಕೆಮಿಕಲ್ ಕಂಪೋಸಿಷನ್ ಅಂತ ಹೇಳಿದ್ರೆ ಯಾವ್ದೋ ಒಂದು ನೀವು ಈಗ ಇಫ್ ಯು ಆರ್ ಟೇಕಿಂಗ್ ಎನಿ ಸಬ್ಸ್ಟೆನ್ಸ್ ಅನ್ನು ತಗೊಳ್ತಾ ಇದ್ದೀರಾ, ಒಂದು ಪೇಪರ್ ಅನ್ನ ತಗೊಳ್ತಿದ್ದೀರಾ ಅಂತ ಹೇಳಿದ್ರೆ ಹಿಯರ್ ದಿ ಆಲ್ ದಿ ಕಂಪೋಸಿಷನ್ ಇದೆ ದಟ್ ವಿಲ್ ಬಿ ಫಿಕ್ಸ್ಡ್ ಆಗಿರುತ್ತೆ. ಇದಕ್ಕೆ ನೀವೇನ್ ಮಾಡ್ತೀರಾ, ಇದಕ್ಕೆ ನೀವು ಹೀಟ್ ಅನ್ನ ಕೊಟ್ಟಾಗ ಏನಾಗುತ್ತೆ ಇಟ್ ವಿಲ್ ಟರ್ಮ್ಸ್ ಟು ಬೂದಿ ಆಗುತ್ತೆ ಅಂತ ಹೇಳಿ ಇಟ್ ಇಸ್ ನಥಿಂಗ್ ಬಟ್ ಕಾರ್ಬನ್ ಡೈಆಕ್ಸೈಡ್ ಆಗಿ ಏನಾಗ್ತದೆ ಅದು ಚೇಂಜ್ ಆಗ್ತದೆ, ಅಥವಾ ಕಾರ್ಬನ್ ಕಂಪೋನೆಂಟ್ಸ್ ಗಳಾಗಿ ಆಗ್ತಾ ಇರೋದ್ರಿಂದ ಏನಾಗ್ತದೆ ದರ್ ವಿಲ್ ಬಿ ಚೇಂಜ್ ಇನ್ ಕೆಮಿಕಲ್ ಕಂಪೋಸಿಷನ್ ಆಗುತ್ತೆ. ಯಾವುದೊಂದು ಸಬ್ಸ್ಟೆನ್ಸ್ ನ ಇಫ್ ಯು ಆರ್ ಗೋಯಿಂಗ್ ಟು ಹೀಟ್ there will be a certain changes that is called as first one is the expansion in the volume or the size, and increase in temperature. Clearly the temperature of the substance that must increase, and decrease in density. ಇದು ತುಂಬಾ ಡೆನ್ಸ್ ಇರೋದು ತಗೊಂಡು ಆಮೇಲೆ ಏನಾಗುತ್ತೆ ಹೀಟ್ ಮಾಡಿದಾಗ it will be density will be goes on decreases, and there will be change of state. ಒಂದು ಐಸ್ ಅನ್ನ ನೀವು ಹೀಟ್ ಮಾಡಿದಾಗ ಏನಾಗುತ್ತೆ it will turns to water ಆಗುತ್ತೆ. ಆಮೇಲೆ ಮತ್ತೆ ಆ ವಾಟರ್ ನೀವು ಹೀಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಇಟ್ ವಿಲ್ ಟರ್ನ್ಸ್ ಟು ಸ್ಟೀಮ್ ಆಗುತ್ತೆ. ದರ್ ವಿಲ್ ಬಿ ಅ ಚೇಂಜ್ ಇನ್ ಸ್ಟೇಟ್ ಆಗಿ ನನಗೆ ಕನ್ವರ್ಟ್ ಆಗುತ್ತೆ. ಅಂಡ್ ಚೇಂಜ್ ಇನ್ ಕೆಮಿಕಲ್ ಕಂಪೋಸಿಷನ್, ದಟ್ ಇಸ್ ವೆನ್ ಯು ಬರ್ನ್ ಸಮಥಿಂಗ್ ಇಟ್ ವಿಲ್ ಟರ್ನ್ಸ್ ಟು ಆಶಸ್ ಅಂತ ಹೇಳಿದ್ರೆ ಕಾರ್ಬನ್ ಕಂಪೋನೆಂಟ್ಸ್ ಆಗಿ ಏನಾಗುತ್ತೆ there will be ಡಿಫರೆನ್ಸ್ ಆಗ್ತಾ ಇರ್ತದೆ. ದರ್ಫಾರ್ ದೆನ್ ಏನ್ ಕರಿತೀವಿ ಅಂತ ಹೇಳಿದ್ರೆ ದಿಸ್ ಇಸ್ ಚೇಂಜ್ ಇನ್ ಕೆಮಿಕಲ್ ಕಂಪೋಸಿಷನ್ ಅಂತ ನಾವು ಅದನ್ನ ಕರಿತೇವೆ. ಹಾಗಾದ್ರೆ ನೌ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದಿ ಥರ್ಮಲ್ ಎಕ್ಸ್ಪಾನ್ಷನ್ ಇನ್ ಸಾಲಿಡ್ಸ್. ಓಕೆ, ಇಲ್ಲಿ ನಾವು ಫಸ್ಟ್ ಏನ್ ಮಾಡ್ತೀವಿ, ಥರ್ಮಲ್ ಎಕ್ಸ್ಪಾನ್ಷನ್ ಸಾಲಿಡ್, ಥರ್ಮಲ್ ಎಕ್ಸ್ಪಾನ್ಷನ್ ಇನ್ ಲಿಕ್ವಿಡ್ಸ್ ಅಂಡ್ ಥರ್ಮಲ್ ಎಕ್ಸ್ಪಾನ್ಷನ್ ಇನ್ ಗ್ಯಾಸಸ್ ಅಂತ ನಾವು ಸ್ಟಡಿ ಮಾಡ್ತೇವೆ. ಸೊ ಅದ್ರೊಳಗೆ ಫಸ್ಟ್ ಒನ್ ಇಸ್ ಬಟ್ ಥರ್ಮಲ್ ಎಕ್ಸ್ಪಾನ್ಷನ್ ಇನ್ ಸಾಲಿಡ್. ನಾವೇನ್ ಮಾಡಿದ್ವಿ, ಹೀಟ್ ಅನ್ನ ಕೊಟ್ಟಾಗ ಬಾಡಿಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಎಕ್ಸ್ಪಾನ್ಷನ್ ಆಗುತ್ತೆ ಅಂತ ಹೇಳಿದ್ವಿ. ಹಾಗಾದ್ರೆ ಸಾಲಿಡ್ ಅನ್ನ ತಗೊಂಡ್ರೆ ಯಾವ ತರ ನನಗೆ ಅಲ್ಲಿ ಎಕ್ಸ್ಪಾನ್ಷನ್ ಆಗುತ್ತೆ, ಲಿಕ್ವಿಡ್ ಅನ್ನ ತಗೊಂಡ್ರೆ ಯಾವ ತರ ಎಕ್ಸ್ಪಾನ್ಷನ್ ಆಗುತ್ತೆ, ಗ್ಯಾಸ್ ಅನ್ನ ತಗೊಂಡ್ರೆ ಯಾವ ತರ ಎಕ್ಸ್ಪಾನ್ಷನ್ ಆಗುತ್ತೆ ಅಂತ ನಾವು ಇಲ್ಲಿ ಸ್ಟಡಿ ಮಾಡ್ತೀವಿ. ಫಸ್ಟ್ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ ಥರ್ಮಲ್ ಎಕ್ಸ್ಪಾನ್ಷನ್ ಇನ್ ಸಾಲಿಡ್ಸ್. ಇದ್ರೊಳಗೆ ಏನಾಗುತ್ತೆ, ವಾಟ್ ಈಸ್ ದಟ್ ಥರ್ಮಲ್ ಎಕ್ಸ್ಪಾನ್ಷನ್ ಇನ್ ಸಾಲಿಡ್ಸ್ ಅಂತ ಹೇಳಿದ್ರೆ ಇಟ್ ಇಸ್ ನಥಿಂಗ್ ಬಟ್ ಇನ್ಕ್ರೀಸ್ ಇನ್ ಡೈಮೆನ್ಷನ್ ಆಫ್ ಎ ಬಾಡಿ ವೆನ್ ಹೀಟ್ ಇಸ್ ಸಪ್ಲೈಡ್ ಟು ಇಟ್. ಯಾವ್ದೋ ಒಂದು ನೀವು ಈಗ ಒಂದು ಪೇಪರ್ ನ ತಗೊಂಡಿದ್ದೀರಾ ಅಂತ ಅನ್ಕೊಳ್ಳಿ. ಸೊ ದಿಸ್ ಇಸ್ ನಥಿಂಗ್ ಬಟ್ 2 ಡೈಮೆನ್ಷನ್ ಅಂತ ಆಯ್ತು. ಇದಕ್ಕೆ ನಾವು ಹೀಟ್ ಅನ್ನು ಅಪ್ಲೈ ಮಾಡಿದಾಗ ಏನಾಗ್ತಿದೆ ಅಂತ ಹೇಳಿದ್ರೆ ಕ್ಲಿಯರ್ಲಿ ದಿ ಇಫೆಕ್ಟ್ ಆಫ್ ಹೀಟ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ದೇರ್ ವಿಲ್ ಬಿ ಅ ಚೇಂಜ್ ಇನ್ ಎಕ್ಸ್ಪಾನ್ಷನ್ ಅಂತ ಹೇಳಿ, ಎಕ್ಸ್ಪಾನ್ಷನ್ ಆಗ್ತಿದೆ ಅಂತ ಹೇಳಿದ್ರೆ ಚೇಂಜ್ ಇನ್ ಸೈಜ್ ಆಗ್ತಿದೆ ಅಂತ. ಹಾಗಾದ್ರೆ ಈ ತರ ಚೇಂಜಸ್ ಆಗೋದನ್ನ ನಾವೇನ್ ಕರಿತೀವಿ ಅಂತ ದಟ್ ಇಸ್ ಕಾಲ್ಡ್ ಆಸ್ ಥರ್ಮಲ್ ಎಕ್ಸ್ಪಾನ್ಷನ್ ಇನ್ ಸಾಲಿಡ್ಸ್ ಅಂತ ಕರಿತೀವಿ. ದಟ್ ಈಸ್ ಇನ್ಕ್ರೀಸ್ ಇನ್ ಡೈಮೆನ್ಷನ್ ಅಂತ ಹೇಳಿದ್ರೆ ಇಟ್ ಇಸ್ ಅಂದ್ರೆ ಲೆಂತ್ ಆಗಿರ್ಬೋದು, ಬ್ರೆಡ್ತ್ ಆಗಿರ್ಬೋದು, ಅಥವಾ ಹೈಟ್ ಆಗಿರ್ಬೋದು, ಅದೇನಾದ್ರೂ ಚೇಂಜ್ ಆಗ್ತಾ ಇದ್ರೆ ವೆನ್ ದಿ ಹೀಟ್ ಇಸ್ ಅಪ್ಲೈಡ್ ದಿಸ್ ಫಿನಾಮಿನಾ ಇಸ್ ಕಾಲ್ಡ್ ಆಸ್ ಥರ್ಮಲ್ ಎಕ್ಸ್ಪಾನ್ಷನ್ ಇನ್ ಸಾಲಿಡ್ಸ್ ಅಂತ ಕರಿತೀವಿ. ವೆನ್ ದಿ ಸಾಲಿಡ್ ಇಸ್ ಹೀಟೆಡ್, ಸಾಲಿಡ್ ಹೀಟ್ ಆದಾಗ ದೇರ್ ವಿಲ್ ಬಿ ತ್ರೀ ಚೇಂಜಸ್ ಆಗ್ತಾ ಇರುತ್ತೆ. ಅದು ಯಾವ್ದಾದ್ರು ಅಂತ ಹೇಳಿದ್ರೆ ದಟ್ ಇಸ್ ಕಾಲ್ಡ್ ಆಸ್ ಟೈಪ್ಸ್ ಆಫ್ ಥರ್ಮಲ್ ಎಕ್ಸ್ಪಾನ್ಷನ್ ಅಂತ ಕರಿತೀವಿ. ಅದು ಫಸ್ಟ್ ಒನ್ ಏನ್ ಕರಿತೀವಿ ಅಂದ್ರೆ ಲೀನಿಯರ್ ಎಕ್ಸ್ಪಾನ್ಷನ್ ಅಂತ ಕರಿತೀವಿ. ಸೆಕೆಂಡ್ ಒನ್ ಏರಿಯಾ ಎಕ್ಸ್ಪಾನ್ಷನ್ ಆರ್ ಸೂಪರ್ಫಿಷಿಯಲ್ ಎಕ್ಸ್ಪಾನ್ಷನ್. ಥರ್ಡ್ ಒನ್ ವಾಲ್ಯೂಮ್ ಎಕ್ಸ್ಪಾನ್ಷನ್ ಆರ್ ದಿ ಕ್ಯೂಬಿಕಲ್ ಎಕ್ಸ್ಪಾನ್ಷನ್ ಅಂತ ಕರಿತೀವಿ. ಓಕೆ, ಟೈಪ್ಸ್ ಆಫ್ ಥರ್ಮಲ್ ಎಕ್ಸ್ಪಾನ್ಷನ್ ಇನ್ ಸಾಲಿಡ್ಸ್ ಅಂತ ಕೇಳಿದ್ರೆ ಫಸ್ಟ್ ಒನ್ ಲೀನಿಯರ್ ಎಕ್ಸ್ಪಾನ್ಷನ್. ಲೀನಿಯರ್ ಎಕ್ಸ್ಪಾನ್ಷನ್ ಅಂತ ಹೇಳಿದ್ರೆ ಲೆಂತ್ ಅಲ್ಲಿ ಇನ್ಕ್ರೀಸ್ ಆಗ್ತಾ ಹೋದ್ರೆ, ಓಕೆ, ಒಂದು ರಾಡ್ ಅನ್ನ ನೀವು ಹೀಟ್ ಮಾಡ್ತೀರಾ, ಹೀಟ್ ಮಾಡಿದಾಗ ಲೆಂತ್ ಅಲ್ಲಿ ಏನಾದ್ರು ಇನ್ಕ್ರೀಸ್ ಆಗ್ತಿದೆ ಅದನ್ನ ಲೀನಿಯರ್ ಎಕ್ಸ್ಪಾನ್ಷನ್ ಅಂತ ಕರಿತೀವಿ. ಏರಿಯಾದಲ್ಲಿ ಏನಾದ್ರು ಇನ್ಕ್ರೀಸ್ ಆಯ್ತು ಅಂತ ಹೇಳಿದ್ರೆ ಅದನ್ನ ಏರಿಯಾ ಎಕ್ಸ್ಪಾನ್ಷನ್ ಅಂತ ಕರಿತೀವಿ. ವಾಲ್ಯೂಮ್ ಅಲ್ಲಿ ಏನಾದ್ರು ಇನ್ಕ್ರೀಸ್ ಆಯ್ತು ಅಂತ ಹೇಳಿದ್ರೆ ಅದನ್ನ ವಾಲ್ಯೂಮ್ ಎಕ್ಸ್ಪಾನ್ಷನ್ ಅಂತ ನಾವು ಅದನ್ನ ಕರಿತೀವಿ. ಈಗ ಏನ್ ಮಾಡ್ಬೇಕು, ನಾವು ವಿ ಆರ್ ಗೋಯಿಂಗ್ ಟು ಸ್ಟಡಿ ಲೀನಿಯರ್ ಎಕ್ಸ್ಪಾನ್ಷನ್, ಏರಿಯಾ ಎಕ್ಸ್ಪಾನ್ಷನ್ ಅಂಡ್ ವಾಲ್ಯೂಮ್ ಎಕ್ಸ್ಪಾನ್ಷನ್ ಇನ್ ಡೀಟೇಲ್.
ಓಕೆ, ಗೊತ್ತಾಗ್ತಿದ್ಯಾ? ಥರ್ಮಲ್ ಎಕ್ಸ್ಪಾನ್ಷನ್ ಅಂತ ಹೇಳಿದ್ರೆ, ಎಕ್ಸ್ಪಾನ್ಷನ್ ಅಂತ ಹೇಳಿದ್ರೆ ಇನ್ಕ್ರೀಸ್ ಆಗೋದು. ದಿ ಇನ್ಕ್ರೀಸ್ ಇನ್ ದಿ ಡೈಮೆನ್ಷನ್, ಲೆಂತ್, ಬ್ರೆಡ್ತ್ ಆರ್ ಹೈಟ್ ಆಫ್ ಎ ಬಾಡಿ ವೆನ್ ಹೀಟ್ ಈಸ್ ಸಪ್ಲೈಡ್ ಟು ಇಟ್. ಅದನ್ನ ಏನ್ ಕರಿತೀವಿ ನಾವು ಥರ್ಮಲ್ ಎಕ್ಸ್ಪಾನ್ಷನ್ ಇನ್ ಸಾಲಿಡ್ಸ್ ಅಂತ ಕರಿತೇವೆ. ಥರ್ಮಲ್ ಎಕ್ಸ್ಪಾನ್ಷನ್ ಇನ್ ಸಾಲಿಡ್ಸ್ ಒಳಗೆ ಮೂರು ನನಗೆ ಟೈಪ್ಸ್ ಬರುತ್ತೆ: ಲೀನಿಯರ್ ಎಕ್ಸ್ಪಾನ್ಷನ್, ಏರಿಯಾ ಎಕ್ಸ್ಪಾನ್ಷನ್ ಅಂಡ್ ವಾಲ್ಯೂಮ್ ಎಕ್ಸ್ಪಾನ್ಷನ್ ಅಂತ. ಲೀನಿಯರ್ ಎಕ್ಸ್ಪಾನ್ಷನ್ ಅಂತ ಹೇಳಿದ್ರೆ ಲೆಂತ್ ಇನ್ಕ್ರೀಸ್ ಆಗ್ತಾ ಇದ್ರೆ ಅದನ್ನ ಲೀನಿಯರ್ ಎಕ್ಸ್ಪಾನ್ಷನ್ ಅಂತ ಕರಿತೀವಿ. ಏರಿಯಾ ಇನ್ಕ್ರೀಸ್ ಆಗ್ತಿದ್ರೆ ಅದನ್ನ ಏರಿಯಾ ಎಕ್ಸ್ಪಾನ್ಷನ್ ಅಂತ ಕರಿತೀವಿ. ವಾಲ್ಯೂಮ್ ಇನ್ಕ್ರೀಸ್ ಆಗ್ತಿದೆ ಅಂತ ಹೇಳಿದ್ರೆ ಅದನ್ನ ವಾಲ್ಯೂಮ್ ಎಕ್ಸ್ಪಾನ್ಷನ್ ಅಂತ ನಾವು ಅದನ್ನ ಕರಿತೀವಿ. ನೌ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಲೀನಿಯರ್ ಎಕ್ಸ್ಪಾನ್ಷನ್ ಇನ್ ಡೀಟೇಲ್. ಓಕೆನಾ? ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಲೀನಿಯರ್ ಎಕ್ಸ್ಪಾನ್ಷನ್. ಸೊ ಲೀನಿಯರ್ ಎಕ್ಸ್ಪಾನ್ಷನ್ ನೋಡಿ, ಸಿಇಟಿ ಒಳಗೆ, ನೀಟ್ ಒಳಗೆ ದೇರ್ ವಿಲ್ ಬಿ ಕ್ವಶನ್ ಅಂಡ್ ರೆಗ್ಯುಲರ್ ನಿಮ್ದು ರೆಗ್ಯುಲರ್ ಚಾಪ್ಟರ್ ಒಳಗೂ ಕ್ವಶನ್ಸ್ ಅನ್ನ ಕೇಳ್ತಾ ಇದ್ರು. ಓಕೆ, ಲೀನಿಯರ್ ಎಕ್ಸ್ಪಾನ್ಷನ್. ಸೊ ಲೀನಿಯರ್ ಎಕ್ಸ್ಪಾನ್ಷನ್ ಅಂತ ಹೇಳಿದ್ರೆ ಇದಕ್ಕೆ ನಾವೇನ್ ಮಾಡ್ಬೇಕು, ಲೆಂತ್ ಅಲ್ಲಿ ಇನ್ಕ್ರೀಸ್ ಆಗುತ್ತೆ ಅಂತ ನನಗೆ ಗೊತ್ತಾಯ್ತು. ನಾವು ಐ ವಿಲ್ ಕನ್ಸಿಡರ್ ಒನ್ ರಾಡ್ ಅಂತ ನಾನು ತಗೋತೀನಿ. ಯಾವುದೋ ಒಂದು ರಾಡ್ ಅನ್ನ ತಗೊಂಡಿದ್ದೀನಿ. ಇದು ಏನಾಗಿದೆ, ಎ ಬಿ ಅಂತ ಬರ್ಕೊಳ್ತೀನಿ. ಲೆಟ್ ಅಸ್ ಕನ್ಸಿಡರ್ ಅ ರಾಡ್ ಎ ಬಿ ಆಫ್ ಲೆಂತ್ ಎಲ್. ಇದರ ಲೆಂತ್ ಎಷ್ಟಿದೆ ಅಂತ ಹೇಳಿದ್ರೆ ಎಲ್ ಅಷ್ಟು ಅದಕ್ಕೆ ಲೆಂತ್ ಇದೆ ಅಂತ. ಇದಕ್ಕೆ ಏನ್ ಮಾಡ್ತೀನಿ ನಾನು ಅಂತ ಹೇಳಿದ್ರೆ, ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಟು ಹೀಟ್ ಇಟ್. ಇದನ್ನ ಏನ್ ಮಾಡ್ತೀವಿ ನಾವು, ಹೀಟ್ ಮಾಡ್ತೀವಿ. ಯಾಕಂತ ಹೇಳಿ ಲೀನಿಯರ್ ಎಕ್ಸ್ಪಾನ್ಷನ್ ಆಗ್ಬೇಕು ಅಂತ ಹೇಳಿದ್ರೆ ಹೀಟ್ ಅನ್ನ ಕೊಡ್ಬೇಕು ಅಂತ ಗೊತ್ತಿದೆ. ಅದಕ್ಕೆ ಏನ್ ಮಾಡ್ತಿದ್ದೀನಿ, ಫಸ್ಟ್ ಐ ಆಮ್ ಕನ್ಸಿಡರಿಂಗ್ ಅ ರಾಡ್. ಓಕೆ, ಒಂದು ರಾಡ್ ಅನ್ನ ತಗೊಂಡಿದ್ದೀನಿ ಎ ಬಿ ಅನ್ನೋದು. ಅದರ ಲೆಂತ್ ಎಷ್ಟಿದೆ ಅಂತ ಹೇಳಿದ್ರೆ ಎಲ್ ಬಿ ದಿ ಲೆಂತ್ ಆಫ್ ದಿಸ್ ರಾಡ್ ಅಂತ. ಅದಕ್ಕೆ ಏನ್ ಮಾಡ್ಬೇಕು, ಹೀಟ್ ಅನ್ನ ಸಪ್ಲೈ ಮಾಡಬೇಕು. ಹೀಟ್ ಅನ್ನ ಸಪ್ಲೈ ಮಾಡಿದ್ರೆ ಕ್ಲಿಯರ್ಲಿ ಏನಾಗುತ್ತೆ, ದೇರ್ ವಿಲ್ ಬಿ ಅ ಇನ್ಕ್ರೀಸ್ ಇನ್ ಲೆಂತ್ ಆಗುತ್ತೆ. ಓಕೆ, ದೇರ್ ವಿಲ್ ಬಿ ಇನ್ಕ್ರೀಸ್ ಇನ್ ಲೆಂತ್ ಅಂತ. ಇದು ನನಗೆ ಎ ಆಯ್ತು. ಸೊ ಈ ಪೋರ್ಷನ್ ನಾನು ಬಿ ಅಂತ ಬರೀತೀನಿ. ಸೊ ಎ ಬಿ ಅನ್ನೋದು ಏನಾಯ್ತು, ಇಟ್ ಇಸ್ ನಥಿಂಗ್ ಬಟ್ ಲೆಂತ್ ಎಲ್ ಆಯ್ತು. ದಿಸ್ ವಿಲ್ ಬಿ ಎಲ್ ಅಂತ ಆಯ್ತು. ಬಟ್ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಅಗೇನ್ ಸರ್ಟನ್ ಡೆಲ್ಟಾ ಎಲ್ ಅಷ್ಟು ನನಗೆ ಇನ್ಕ್ರೀಸ್ ಇನ್ ಲೆಂತ್. ಇದನ್ನ ಏನ್ ಮಾಡ್ತೀನಿ ನಾನು ಬಿ ಡ್ಯಾಶ್ ಅಂತ ಬರೀತೀನಿ. ಅಂದ್ರೆ ಬಿ ಡ್ಯಾಶ್ ಅನ್ನೋದು ದಟ್ ಇಸ್ ಬಿ ಡ್ಯಾಶ್ is equal to delta L is the increase in length ಅಂತ. is the increase in length. ಸರಿ, ಗೊತ್ತಾಗ್ತಿದೆನಾ? Let us consider a rod AB of length L. When it is heated, it increases its length. That is AB ಇರೋದು L ಇದ್ರೆ ನನಗೆ ಏನಾಯ್ತು, ನೆಕ್ಸ್ಟ್ ನಟಿಸತಿ ಬಟ್ ಡೆಲ್ಟಾ ಎಲ್ ಅಷ್ಟು ಚೇಂಜ್ ಆಯ್ತು. ಅದನ್ನ ಏನ್ ನಾವು ಇನ್ಕ್ರೀಸ್ ಇನ್ ಲೆಂತ್ ಅಂತ ನಾವು ಅದನ್ನ ಕರಿತೀವಿ. ಇಲ್ಲಿ ನನಗೆ ಟೆಂಪರೇಚರ್ ಆಫ್ ದಿಸ್, ಇದಕ್ಕೆ ನನಗೆ ಟೆಂಪರೇಚರ್, ರೂಮ್ ಟೆಂಪರೇಚರ್, ಇದನ್ನ ಟೆಂಪರೇಚರ್ ಟಿ ಅಂತ ಬರ್ಕೊಳ್ತೀನಿ. ಇಲ್ಲಿ ನಾನು ಏನ್ ಮಾಡ್ತೀನಿ, ಟೆಂಪರೇಚರ್ ಒಂದು ಸ್ವಲ್ಪ ಜಾಸ್ತಿ ಮಾಡ್ತಿರೋದ್ರಿಂದ ಇಲ್ಲಿ ನನಗೆ ಏನಾಯ್ತು, ಟಿ ಪ್ಲಸ್ ಡೆಲ್ಟಾ ಟಿ ಅಷ್ಟು ನನಗೆ ಟೆಂಪರೇಚರ್ ಇರುತ್ತೆ. ಓಕೆ, ಹಿಯರ್ ಟೆಂಪರೇಚರ್ ಆಫ್ ದಿ ಬಾಡಿ ಇಸ್ ಈಕ್ವಲ್ ಟು ಟಿ ಇರುತ್ತೆ. ಟೆಂಪರೇಚರ್ ಸ್ವಲ್ಪ ಟೆಂಪರೇಚರ್ ನ ಕೊಟ್ಟಾಗ ಏನಾಗುತ್ತೆ, ಇರೋ ಬಾಡಿ ಟೆಂಪರೇಚರ್ ದಟ್ ವಿಲ್ ಇನ್ಕ್ರೀಸ್. ದಟ್ ಇಸ್ ಟಿ ಪ್ಲಸ್ ಡೆಲ್ಟಾ ಟಿ ಅನ್ನೋದು ಇಟ್ ವಿಲ್ ಬಿ ಇನ್ಕ್ರೀಸ್ ಇನ್ ಟೆಂಪರೇಚರ್ ಅಂತ ಆಯ್ತು. ಇಲ್ಲಿ ಡೆಲ್ಟಾ ಟಿ ಅನ್ನೋದು, ಸೊ ಡೆಲ್ಟಾ ಟಿ is not very large. ಓಕೆ, ನಾಟ್ ವೆರಿ ಲಾರ್ಜ್ ಅಂದ್ರೆ ಅದಕ್ಕೆ ಸಿಕ್ಕಾಪಟ್ಟೆ ನಾವೇನ್ ಮಾಡ್ಬಾರ್ದು, ಟೆಂಪರೇಚರ್ ಕೊಡಬಾರ್ದು. ಈಗ ನೀವು ಏನ್ ಮಾಡ್ತೀರಿ, ಯಾವ್ದೋ ಒಂದು ಕತ್ತಿನ ನೀವೇನ ಶಾರ್ಪ್ ಮಾಡ್ಬೇಕು ಅಂತ ಹೇಳಿದ್ರೆ ಕುಲ್ ಮೇಲೆ ನಾವು ತಗೊಂಡ್ ಹೋಗ್ತೀವಿ. ಅಲ್ಲೇನ್ ಮಾಡ್ತಾರೆ, ಬೆಂಕಿಯಲ್ಲಿ ಇಟ್ಟು ಏನ್ ಮಾಡ್ತಾರೆ, ಅದಕ್ಕೆ ಡಿಫ್ರೆಂಟ್ ಶೇಪ್ ಅಥವಾ ಶಾರ್ಪ್ ಮಾಡಿ ನಮ್ಗೆ ಕೊಡ್ತಾರೆ. ಅದನ್ನ ತುಂಬಾ ಹೀಟಿಗೆ ಹಾಕಿದ್ರೆ ಏನಾಗುತ್ತೆ, ದಟ್ ಐಯನ್ ಏನಾಗುತ್ತೆ, ಇಟ್ ವಿಲ್ ಮೆಲ್ಟ್ ಆಗ್ಬಿಡುತ್ತೆ. ಅದಕ್ಕೇನಾಗಬಾರ್ದು, ಈ ಡೆಲ್ಟಾ ಟಿ ಅನ್ನೋದು ಇಟ್ ಮಸ್ಟ್ ಬಿ ವೆರಿ ಸ್ಮಾಲ್ ಆಗಿರ್ಬೇಕು. ಇಟ್ ನಾಟ್ ವೆರಿ ಲಾರ್ಜ್, ತುಂಬಾ ಜಾಸ್ತಿ ಆಗಿರ್ಬಾರ್ದು, ಒಂದ್ ಸ್ವಲ್ಪ ಮಾತ್ರ ಅದು ಚೇಂಜಸ್ ಅಲ್ಲಿ ಇರಬೇಕು ಅಂತ ನನಗೆ ಹೇಳಿ. ಕ್ಲಿಯರ್ಲಿ ದಿ ಇನ್ಕ್ರೀಸ್ ಇನ್ ಲೆಂತ್. ಓಕೆ, ದಿಸ್ ಇನ್ಕ್ರೀಸ್ ಇನ್ ಲೆಂತ್ ಡಿಪೆಂಡ್ಸ್ ಆನ್, ಯಾವ್ದ ಮೇಲೆ ಇದು ಇನ್ಕ್ರೀಸ್ ಇನ್ ಲೆಂತ್ ಅಂತ ಹೇಳಿ, ಇಟ್ ಇಸ್ ನಥಿಂಗ್ ಬಟ್ ಡೆಲ್ಟಾ ಎಲ್. ಈ ಡೆಲ್ಟಾ ಎಲ್ ಇಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಡೆಲ್ಟಾ ಟಿ. ನೀವ್ ಎಷ್ಟು ಟೆಂಪರೇಚರ್ ನ ಕೊಡ್ತೀರಾ ಅಷ್ಟೇನಾಗತ್ತೆ, ಅದು ಇನ್ಕ್ರೀಸ್ ಆಗುತ್ತೆ. ಆಲ್ಸೋ ಡೆಲ್ಟಾ ಎಲ್ ಇಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲ್. ಲೆಂತ್ ಆಫ್ ದಿ ನೀವು ಯೂಸ್ ಮಾಡಿರ್ತಿರೋ ರಾಡ್ ಇಂದು ಅದ್ರ ಲೆಂತ್ ಮೇಲೆ ಏನಾಗುತ್ತೆ, ಡಿಪೆಂಡ್ ಆಗಿರುತ್ತೆ. ಓಕೆ, ಇಟ್ ಡಿಪೆಂಡ್ಸ್ ಆನ್ ಲೆಂತ್ ಆಫ್ ದಿ ರಾಡ್ ಅಂಡ್ ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ಚೇಂಜ್ ಇನ್ ಟೆಂಪರೇಚರ್ ಅಂತ ಇದೆ. ಎರಡು ನನಗೆ ಇಕ್ವೇಟ್ ಅನ್ನು ಮಾಡಿದ್ರೆ, ಇಫ್ ಐ ಇಕ್ವೇಟ್ ದೋಸ್ ಟು, ದೆನ್ ಐ ವಿಲ್ ಗೆಟ್ ಡೆಲ್ಟಾ ಎಲ್ is proportional to L into delta T ಅಂತ ಸಿಕ್ತು. ಡೆಲ್ಟಾ ಎಲ್ ಇಸ್ ಪ್ರಪೋರ್ಷನಲ್ ಟು ಎಲ್ ಇಂಟು ಡೆಲ್ಟಾ ಟಿ ಅಂತ ಸಿಕ್ತು. ಈ ಪ್ರಪೋರ್ಷನಲ್ ರಿಮೂವ್ ಮಾಡಿದ್ರೆ ಡೆಲ್ಟಾ ಎಲ್ ಇಸ್ ಈಕ್ವಲ್ ಟು ಇಟ್ ಇಸ್ ಆಲ್ಫಾ. ಓಕೆ, ಇಟ್ ಇಸ್ ಆಲ್ಫಾ ಇಂಟು ಎಲ್ ಇಂಟು ಡೆಲ್ಟಾ ಟಿ ಅಂತ ಆಯ್ತು. ಸೊ ದಿಸ್ ಇಸ್ ದಿ ಎಕ್ಸ್ಪ್ರೆಷನ್ ಫಾರ್ ಚೇಂಜ್ ಇನ್ ಲೆಂತ್ ಆರ್ ಇನ್ಕ್ರೀಸ್ ಇನ್ ಲೆಂತ್ ಆಫ್
the rod when it is heated ಅಂತ ಆಯ್ತು. ಹಾಗಾದ್ರೆ ಇದು ಆಲ್ಫಾ ಅನ್ನೋದು ಏನು ಅಂತ ನೋಡ್ಬೇಕು. where alpha is coefficient of coefficient of linear expansion. Okay, where alpha is the coefficient of linear expansion. Alpha ಗೆ ನಾನು ಸಾಲ್ವ್ ಮಾಡಿದ್ರೆ this implies if I solve for alpha is equal to sorry ಇಲ್ಲಿ ನಾನು ಲೆಂತ್ ಅನ್ನ ಸ್ಮಾಲ್ ಎಲ್ ಅಂತ ತಗೊಂಡಿದ್ದೀನಿ. I will make here small l. Okay, ಅಂದ್ರೆ alpha ಗೆ ನಾನು ಸಾಲ್ವ್ ಮಾಡಿದ್ರೆ it will be delta l divided by l into delta t ಅಂತ ಆಯ್ತು. ಸರಿನಾ? Okay, ಇಲ್ಲಿ increase in length depends on ಎರಡು ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗ್ತಿದೆ. It is directly proportional to change in temperature delta t. It is directly proportional to increase in length. Sorry, it is directly proportional to original length L ಅಂತ ಆಯ್ತು. ಎರಡು equations ಗಳನ್ನ ನಾನು ಕಂಬೈನ್ ಮಾಡಿದ್ರೆ delta L is proportional to L into delta t ಅಂತ ಆಯ್ತು. ಆಮೇಲೆ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ನಾನು ರಿಮೂವ್ ಮಾಡಿದ್ರೆ I will get the alpha. So alpha ಸಿಗುತ್ತೆ. ಈ alpha ಪ್ರಪೋರ್ಷನಾಲಿಟಿ ಆ delta L is equal to alpha into L into delta t ಅಂತ ಆಗುತ್ತೆ. Where alpha is called as coefficient of linear expansion ಅಂತ ಕರಿತೀವಿ. ಈ ಇಕ್ವೇಶನ್ ನಾವೇನ್ ಮಾಡ್ತೀವಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ we are going to use this equation. ಈಗ ಇಲ್ಲಿ ನೋಡಿದಾಗ ಇದು ಆಲ್ಫಾಗೆ ನಾನು ಡಿಫೈನ್ ಮಾಡಬೇಕು ಅಂತ ಹೇಳಿದ್ರೆ if this L is equal to small l is equal to 1 meter. Okay, ಇದು 1 meter ಅಂತ ಆಯ್ತು. And delta t is equal to 1 unit. 1 degree centigrade ಆಗಿರ್ಬೋದು, 1 Fahrenheit ಆಗಿರ್ಬೋದು, 1 Kelvin ಆಗಿರ್ಬೋದು. Delta t is equal to 1 unit ಆಯ್ತು ಅಂತ ಹೇಳಿದ್ರೆ you can define here alpha is equal to delta L ಅಂತ ಆಯ್ತು. ಸರ್ ನಾ ಈಗ ಡಿಫೈನ್ ಮಾಡ್ಕೋಬಹುದು alpha is equal to delta L. If L is equal to 1 meter, delta t is equal to 1 unit, then you can say it as alpha is equal to delta L ಅಂತ ನಾವು ಅದನ್ನ ಬರಬೇಕು. Therefore alpha ಡಿಫೈನ್ ಮಾಡಬೇಕು ಅಂತ ಹೇಳಿದ್ರೆ therefore alpha is increase in length. ಸರಿ, ನಾನು ಡೆಲ್ಟಾ ಎಲ್ ಅಂತ ಹೇಳಿದ್ರೆ ಇಟ್ ಇಸ್ ಇನ್ಕ್ರೀಸ್ ಇನ್ ಲೆಂತ್. ಸೊ ವೆನ್ ಟೆಂಪರೇಚರ್ ಕೊಟ್ಟಾಗ ಲೆಂತ್ ಅಲ್ಲಿ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದ್ರು. ದರ್ಫೋರ್ ಆಲ್ಫಾ ಇಸ್ ಇನ್ಕ್ರೀಸ್ ಇನ್ ಲೆಂತ್ ಆಯ್ತು. ಪರ್ ಇಲ್ಲಿ ಏನಿದೆ ನನಗೆ ಲೆಂತ್ ಅಂದ್ರೆ ಪರ್ 1 ಮೀಟರ್ ಅಂತ ಹೇಳಿದ್ರೆ ಏನ್ ಮಾಡಿ ಪರ್ ಯೂನಿಟ್ ಲೆಂತ್. ಆಲ್ಫಾ ಇಸ್ ದಿ ಇನ್ಕ್ರೀಸ್ ಇನ್ ಲೆಂತ್ ಪರ್ ಯೂನಿಟ್ ಲೆಂತ್ per unit temperature, per unit rise in temperature. Okay, per unit rise in temperature. Okay, idan ನೆನಪಿಟ್ಕೊಳ್ಬೇಕು. alpha is nothing but it is increase in length per unit rise in temperature ಅಂತ ಆಯ್ತು. ಈ ಎಕ್ಸಾಂಪಲ್ ಕೊಡ್ತಾರೆ. ಸೊ ಇದು ನನಗೆ ಡೆಫಿನೇಷನ್ ಆಯ್ತು. ಲೀನಿಯರ್ ಎಕ್ಸ್ಪಾನ್ಷನ್ ಕೋಎಫಿಷಿಯಂಟ್ ಡಿಫೈನ್ಡ್ ಆಸ್ it is the increase in length per unit rise in temperature ಅಂತ ಆಯ್ತು. ಸೊ ಇಲ್ಲಿ ನನಗೆ ಆಲ್ಫಾ. ಸೊ ಇಫ್ ಆಲ್ಫಾ ಇಸ್ ಮೋರ್, ಸೊ ಇದು ನೆನ್ಪಿಟ್ಕೋಬೇಕು. ಆಲ್ಫಾ ಇಸ್ ಮೋರ್ means linear expansion is more. So linear expansion more ಆಗ್ತಿದೆ ಅಂತ ಹೇಳಿದ್ರೆ the temperature ನೀವು ಕೊಡ್ತಾ ಇದ್ರೆ ಏನಾಗುತ್ತೆ, it will be increases. So that is alpha. Okay, this alpha is more means linear expansion is more. ಈಗ ಎಕ್ಸಾಂಪಲ್. ಸೊ ಒಂದು ಎರಡು ಎಕ್ಸಾಂಪಲ್ ನ ಕೊಡ್ತೀನಿ. Okay, here I will write here itself. Example is equal to alpha of steel. So steel ಪಾತ್ರೆ ಎಲ್ಲ ಇರುತ್ತಲ್ಲ ಮನೆಯಲ್ಲಿ. ಸೊ ಆಲ್ಫಾ ಸ್ಟೀಲ್ ಗೆ ಎಷ್ಟಿರುತ್ತೆ ಅಂತ ಹೇಳಿದ್ರೆ 1.2 into 10 to the power of -5 per degree centigrade. Okay na, degree centigrade per degree centigrade. Okay na, and alpha of copper. So alpha of copper is equal to, it is 1.7 into 10 to the power of -5 per degree centigrade. ಬೇಕಾದ್ರೆ ಹೀಗೆ ಬರೀರಿ, ಪರ್ ಹಾಕಿ ಡಿಗ್ರಿ ಸೆಂಟಿಗ್ರೇಡ್ ಓದ್ಬೇಕಾದ್ರೆ per degree centigrade. Okay, per degree centigrade ಅಂತ ಓದ್ತೀವಿ. ಇಲ್ಲಿ ಕ್ಲಿಯರ್ಲಿ ನೋಡಿದಾಗ ಆಲ್ಫಾ ಆಫ್ ಕಾಪರ್ ಇಟ್ ಇಸ್ ಗ್ರೇಟರ್ ದೆನ್ ಆಲ್ಫಾ ಆಫ್ ಸ್ಟೀಲ್ ಇದೆ ಅಲ್ವಾ. this implies when temperature is given,
is given length of copper increases more. Okay, ಇದು ನಾವು ಹೇಗೆ ಹೇಳೋದು. ಸೊ ಇದನ್ನ ನಾವು ಎಕ್ಸಾಂಪಲ್ ಆಗಿದೆ ನಾವು ತಗೊಳ್ಳಿ. ಓಕೆ, ಯು ಕ್ಯಾನ್ ರೈಟ್ ಡೌನ್ ನೋಟ್ಸ್ ಅನ್ನ ಇದನ್ನ ನೋಡ್ಕೊಂಡು ನೀವು ಬರ್ಕೋಬಹುದು. ಸೊ ಎಕ್ಸಾಮಿಗೆ ಏನು ನಿಮ್ಗೆ ಈಗ ಏನು ಕೇಳೋದಿಲ್ಲ, ಬಟ್ ಫಾರ್ ಯುವರ್ ನೀಟ್ ಕ್ಲಾಸಸ್ ಅಂಡ್ CET ಕ್ಲಾಸಸ್ ಇವೆಲ್ಲ ನಮಗೆ ಬೇಕು. ಸ್ವಲ್ಪ ಇದು ಅರ್ಥ ಮಾಡ್ಕೊಂಡ್ರೆ ಆಯ್ತು. ಆಲ್ಫಾ ಜಾಸ್ತಿ ಇದೆ ಅಂತ ಹೇಳಿದ್ರೆ ಟೆಂಪರೇಚರ್ ಕೊಟ್ಟಾಗ ಅದು ಮೋರ್ ಎಕ್ಸ್ಪಾನ್ಷನ್ ಆಗುತ್ತೆ ಅನ್ನೋದು ನಮಗೆ ಗೊತ್ತಿರ್ಬೇಕು. ಓಕೆನಾ, ಅದಕ್ಕೆ ನಾವೇನ್ ಮಾಡ್ತೀವಿ, ಕಾಪರ್ ವೆಸಲ್ಸ್ ಗಿಂತ ನಾವು ಸ್ಟೀಲ್ ವೆಸಲ್ಸ್ ಗಳನ್ನ ಜಾಸ್ತಿ ಅಡಿಗೆ ಮಾಡೋದ್ರಲ್ಲಿ ಅದನ್ನ ಯೂಸ್ ಮಾಡ್ತೀವಿ. ಇದಕ್ಕೆ ಹೀಟ್ ಕೊಡ್ತಾ ಇದ್ದಂತ ಹೇಳಿದ್ರೆ ಅದು ಎಕ್ಸ್ಪಾಂಡ್ ಆಗ್ತಾ ಹೋಗ್ಬಿಡ್ತು ಅಂತ ಹೇಳಿ ದಟ್ ವಿಲ್ ಬಿ ಪ್ರಾಬ್ಲಮ್ ಅಲ್ವಾ. ಎಕ್ಸ್ಪಾಂಡ್ ಆಗ್ತಾ ಹೋಗದೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಮಾಡ್ತೀವಿ. ವಿ ಆರ್ ಗೋಯಿಂಗ್ ಟು ಯೂಸ್ ದಿ ಆಲ್ಫಾ ಸ್ಟೀಲ್ ಪಾತ್ರೆಗಳನ್ನ ನಾವು ಜಾಸ್ತಿ ಅದನ್ನ ಯೂಸ್ ಮಾಡ್ತಾ ಹೋಗ್ತೇವೆ. ಓಕೆ, ಅದನ್ನ ನೆನ್ಪಿಟ್ಕೊಂಡಿರಿ. ದಿಸ್ ಈಸ್ ಆಲ್ ಅಬೌಟ್ ದಿ ಲೀನಿಯರ್ ಎಕ್ಸ್ಪಾನ್ಷನ್. ಓಕೆ, ಇದು ಲೀನಿಯರ್ ಎಕ್ಸ್ಪಾನ್ಷನ್. ಸೊ ನೆಕ್ಸ್ಟ್ ಒನ್ ಲೀನಿಯರ್ ಎಕ್ಸ್ಪಾನ್ಷನ್ ಅಂದ್ರೆ ಸೆಕೆಂಡ್ ಏನಿದೆ ಅಂತ ಹೇಳಿದ್ರೆ ಇಟ್ ಇಸ್ ನಥಿಂಗ್ ಬಟ್ ಏರಿಯಾ ಎಕ್ಸ್ಪಾನ್ಷನ್. ಏರಿಯಾ ಎಕ್ಸ್ಪಾನ್ಷನ್ ಸೇಮ್ ಇಲ್ಲಿ ಅಲ್ಲಿ ಹೇಗೆ ಹೇಳ್ತೀವಿ ಹಾಗೆ ಅಲ್ಲಿ ಇನ್ಕ್ರೀಸ್ ಇನ್ ಲೆಂತ್ ಆಗಿತ್ತು, ಇಲ್ಲಿ ಇನ್ಕ್ರೀಸ್ ಇನ್ ಏರಿಯಾ ಆಗ್ಬೇಕು. ಸೊ ಏನ್ ಮಾಡ್ತೀನಿ ನಾನು, ಏರಿಯಾ ಅಂತ ಬರಬೇಕು ಅಂತ ಹೇಳಿದ್ರೆ ಐ ವಿಲ್ ಟೇಕ್ ಒನ್ ಸ್ಕ್ವೇರ್ ಆಗಿ ನಾನು ತಗೊಳ್ತಾ ಇದ್ದೀನಿ. ಸೊ ಲೆಟ್ ಅಸ್ ಕನ್ಸಿಡರ್ ಒಂದು ಸ್ಕ್ವೇರ್ ಆಯ್ತು. ಈ ಸ್ಕ್ವೇರ್ ಅನ್ನ ಏನ್ ಮಾಡ್ಬೇಕು, ಈ ಸ್ಕ್ವೇರ್ ಅನ್ನ ಇಫ್ ಐ ಗಿವ್ ಸರ್ಟನ್ ಅಮೌಂಟ್ ಆಫ್ ಹೀಟ್, ಇದಕ್ಕೆ ನಾನು ಹೀಟ್ ಅನ್ನ ಕೊಡ್ತೀನಿ. ಹೀಟ್ ಅನ್ನ ಕೊಟ್ಟಾಗ ಏನಾಗುತ್ತೆ, ಇದು ನನಗೆ ಅದರ ಇನಿಷಿಯಲ್ ಸೈಜ್ ಇರುತ್ತೆ. ಹೀಟ್ ಅನ್ನ ಕೊಟ್ಟಾಗ ಸೊ ಇಟ್ ವಿಲ್ ಇನ್ಕ್ರೀಸಸ್. ಓಕೆ, ಸೊ ಸೈಜ್ ಏನಾಗುತ್ತೆ ಅಂದ್ರೆ ಇಟ್ ವಿಲ್ ಗೋಸ್ ಆನ್ ಇನ್ಕ್ರೀಸ್. ಸೈಜ್ ಏನಾಯ್ತು ಅಂತ ಹೇಳಿದ್ರೆ ಇನ್ಕ್ರೀಸ್ ಆಯ್ತು. ಸೊ ಇದನ್ನ ಏನ್ ಕರಿತೀವಿ ನಾವು, ಇನ್ಕ್ರೀಸ್ ಇನ್ ಏರಿಯಾ ಅಂತ ನಾವು ಅದನ್ನ ಕರಿತೇವೆ. ವೆನ್ ಹೀಟ್ ಇಸ್ ಗಿವನ್ ದಿ ಏರಿಯಾ ಆಲ್ಸೋ ಇನ್ಕ್ರೀಸಸ್. ಹಾಗೆ ನಾನು ಸೇಮ್ ಫಸ್ಟಿಗೆ ನಾನು ಅದನ್ನ ಯೂಸ್ ಮಾಡ್ಕೊಂಡ್ರೆ ಹೀಗೆ ನಾನು ಬರಿತಾ ಹೋದ್ರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಏರಿಯಾ ನನಗೆ ಎ ಅಂತ ಇತ್ತು, ಇಲ್ಲಿ ನನಗೆ ಏರಿಯಾ ಏನಾಗುತ್ತೆ, ಇಟ್ ಇಸ್ ನಥಿಂಗ್ ಬಟ್ ಎ ಪ್ಲಸ್ ಡೆಲ್ಟಾ ಎ ಅಂತ ನನಗೆ ಏರಿಯಾ ಆಗುತ್ತೆ. ಟೆಂಪರೇಚರ್ ನನಗೆ ಇಲ್ಲಿ ಟಿ ಅಂತಿದ್ರೆ ಇಲ್ಲಿ ನನಗೆ ಟೆಂಪರೇಚರ್ ಆಗಬೇಕು, ಇಟ್ ಇಸ್ ಪಿ ಪ್ಲಸ್ ಡೆಲ್ಟಾ ಟಿ ಅಂತ ನನಗೆ ಟೆಂಪರೇಚರ್ ಆಗಬೇಕು. ದೇರ್ಫೋರ್ ನಾನೀಗ ಮಾಡಿದಾಗ ಚೇಂಜ್ ಇನ್ ಅಥವಾ ಇನ್ಕ್ರೀಸ್ ಇನ್ ಏರಿಯಾ ಡಿಪೆಂಡ್ಸ್ ಆನ್ ಯಾವ ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗಬೇಕು, ಸೇಮ್ ಅಲ್ಲಿ ಕಂಪೇರ್ ಮಾಡಿದ ತಕ್ಷಣ ಇನ್ಕ್ರೀಸ್ ಇನ್ ಏರಿಯಾ ಅಂತ ಹೇಳಿದ್ರೆ ಡೆಲ್ಟಾ ಎ ಇಸ್ ಪ್ರಪೋರ್ಷನಲ್ ಟು ಇನಿಷಿಯಲ್ ಏರಿಯಾ ಆಗ್ಬೇಕಾ, ದಟ್ ವಿಲ್ ಬಿ ಎ ಅಂತ ಆಯ್ತು. ಆಲ್ಸೋ ಡೆಲ್ಟಾ ಎ ಇಸ್ ಪ್ರಪೋರ್ಷನಲ್ ಟು ಯಾವ್ದ್ರ ಮೇಲೆ ಪ್ರಪೋರ್ಷನಾಲಿಟಿ ಬರಬೇಕು, ಇಟ್ ಇಸ್ ನಥಿಂಗ್ ಬಟ್ ಡೆಲ್ಟಾ ಟಿ ಮೇಲೆ ಪ್ರಪೋರ್ಷನಲ್ ಆಗ್ಬೇಕು. ದೇರ್ಫೋರ್ ಎರಡನ್ನ ನಾನು ಕಂಬೈನ್ ಮಾಡಿದ್ರೆ ಡೆಲ್ಟಾ ಎ ಇಸ್ ಈಕ್ವಲ್ ಟು, ಅಲ್ಲಿ ನಾನು ಆಲ್ಫಾ ಯೂಸ್ ಮಾಡಿದ್ರೆ ಇಲ್ಲಿ ಯಾವ್ದು ಯೂಸ್ ಮಾಡಬೇಕು, ಐ ಹ್ಯಾವ್ ಟು ಯೂಸ್ ದಿ ಬೀಟಾ ಇಂಟು ಎ ಇಂಟು ಡೆಲ್ಟಾ ಟಿ ಅಂತ ಆಯ್ತು. ಸೊ ಬೀಟಾ ಇಂಟು ಎ ಇಂಟು ಡೆಲ್ಟಾ ಟಿ ಅಂತ ಆಯ್ತು. ದಿಸ್ ಇಸ್ ನಥಿಂಗ್ ಬಟ್ ಇನ್ಕ್ರೀಸ್ ಇನ್ ಏರಿಯಾ ವೆನ್ ದಿ ಹೀಟ್ ಇಸ್ ಗಿವನ್ ಅಂತ ಆಯ್ತು. ಇದಾದ್ಮೇಲೆ ನಾ ಏನ್ ಮಾಡ್ಬೇಕು ಅಂತ ಹೇಳಿ ಐ ಹ್ಯಾವ್ ಟು ಯೂಸ್ ದಿ ಬೀಟಾಗೆ ನಾನು ಸಾಲ್ವ್ ಮಾಡಬೇಕು. ಬೀಟಾ ಇಸ್ ಈಕ್ವಲ್ ಟು ಇಟ್ ವಿಲ್ ಬಿ ಡೆಲ್ಟಾ ಎ ಡಿವೈಡೆಡ್ ಬೈ ಎ ಇಂಟು ಡೆಲ್ಟಾ ಟಿ ಅಂತ ಆಯ್ತು. ಸರಿನಾ, ಬೀಟಾ ಇಸ್ ಈಕ್ವಲ್, ಇಲ್ಲಿ ಬೀಟಾ ಅನ್ನೋದು ಏನಾಗಬೇಕು, ಹಿಯರ್ ಬೀಟಾ ಇಸ್ ಏರಿಯಾ ಎಕ್ಸ್ಪಾನ್ಷನ್. ನೋಡಿ ಈಸಿ ಇದೆ, ಒಂದು ಕಲ್ತು ಬಿಟ್ರೆ ಮೂರನ್ನ ಬರಿಬಹುದು. ಏರಿಯಾ ಎಕ್ಸ್ಪಾನ್ಷನ್ ಕೋಎಫಿಷಿಯಂಟ್ ಅಂತ ಆಯ್ತು. ಏರಿಯಾ ಎಕ್ಸ್ಪಾನ್ಷನ್ ಕೋಎಫಿಷಿಯಂಟ್, ಬೀಟಾ ಇಸ್ ಕಾಲ್ಡ್ ಆಸ್ area expansion coefficient and is given by beta is equal to delta a into a divided by a into delta t ಅಂತ ಆಯ್ತು. ಬೀಟಾಗೆ ನಾನು ಡಿಫೈನ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ಅಲ್ಲಿಂದೇ ತಗೋಬೇಕು ನಾನು. ಇಫ್ ಏನ್ ತಗೋಬೇಕು ನಾನು, ಇಫ್ ಹಿಯರ್ a is equal to 1 ಮೀಟರ್ ಸ್ಕ್ವೇರ್ ಆಗ್ಬೇಕು. ಬಿಕಾಸ್ ಏರಿಯಾ ಅಂತ ಹೇಳಿ ನಾವು ಲೆಂತ್ ಇಂಟು ಬ್ರೆಡ್ತ್ ಅಂತ ಬರುತ್ತೆ, ಮೀಟರ್ ಇಂಟು ಮೀಟರ್ ಬರುತ್ತೆ, 1 ಮೀಟರ್ ಸ್ಕ್ವೇರ್ ಅಂತ ಬರುತ್ತೆ. ಆಮೇಲೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಡೆಲ್ಟಾ ಟಿ ಇಸ್ ಈಕ್ವಲ್ ಟು 1 ಯೂನಿಟ್ ಅಂತ ತಗೋಬೇಕು, 1 ಯೂನಿಟ್. ಅವಾಗ ಏನಾಗುತ್ತೆ, ಯು ಆರ್ ಗೆಟಿಂಗ್ ಬೀಟಾ ಇಸ್ ಈಕ್ವಲ್ ಟು ಡೆಲ್ಟಾ ಎ ಅಂತ ನಮ್ಗೆ ಸಿಗುತ್ತೆ. ಆಗ ನಾವೇನ್ ಮಾಡ್ಬೋದು, ದಟ್ ಇಸ್ ಏರಿಯಾ ಎಕ್ಸ್ಪಾನ್ಷನ್. ಇದರ ಡೆಫಿನೇಷನ್ ನೀವೇ ಬರ್ಕೋಬೇಕು. ಏರಿಯಾ ಎಕ್ಸ್ಪಾನ್ಷನ್ ಕೋಎಫಿಷಿಯಂಟ್ is nothing but it is the increase in area per unit area per unit rise in temperature. Okay, beta is nothing but it is increase in area per unit rise in temperature ಅಂತ ನಾವು ಅದನ್ನ ಕರಿತೇವೆ. ಸೊ ಅದನ್ನ ನಾವೇನ್ ಮಾಡ್ಬೋದು, ಈ ತರ ನಾವು ಅದನ್ನ ಡಿಫೈನ್ ಮಾಡ್ಕೋಬಹುದು. ಸೊ ನಂಗೆ ಗೊತ್ತಾಯ್ತಾ? ಓಕೆ, ಸೊ ಏರಿಯಾ ಎಕ್ಸ್ಪಾನ್ಷನ್ ಅಂತ ಹೇಳಿದ್ರೆ ವೆನ್ ದಿ ಏರಿಯಾ ಅನ್ನೋ ಒಂದು ಸಾಲಿಡ್ ಅನ್ನ ತಗೋಬೇಕು. ವೆನ್ ಹೀಟ್ ಇಸ್ ಗಿವನ್ ದೇರ್ ವಿಲ್ ಬಿ ಇನ್ಕ್ರೀಸ್ ಇನ್ ಏರಿಯಾ. ದಿಸ್ ಇನ್ಕ್ರೀಸ್ ಇನ್ ಏರಿಯಾ ಡಿಪೆಂಡ್ಸ್ ಆನ್ ಇನಿಷಿಯಲ್ ಏರಿಯಾ ಎ ಅಂಡ್ ಇಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಚೇಂಜ್ ಇನ್ ಟೆಂಪರೇಚರ್ ಡೆಲ್ಟಾ ಟಿ. ಅವಾಗ ಏನಾಗುತ್ತೆ ನಿಮಗೆ ಡೆಲ್ಟಾ ಎ ಇಸ್ ಈಕ್ವಲ್ ಟು ಬೀಟಾ ಇಂಟು ಎ ಇಂಟು ಡೆಲ್ಟಾ ಟಿ ಅಂತ ಬರುತ್ತೆ.
where beta is called as area expansion coefficient ಅಂತ ಕರಿತೇವೆ. If area is equal to 1 meter square, delta t is equal to 1 unit and beta is equal to delta a, then you will get beta is equal to delta a. That is, beta is nothing but increase in area per unit area per unit rise in temperature ಅಂತ ನಾವು ಇದನ್ನ ಕರಿತೇವೆ. ಓಕೆ, ನೌ ದೇರ್ ವಿಲ್ ಬಿ ಅ ರಿಲೇಷನ್. ನೋಡಿ ಇಲ್ಲಿ ಏನಾಗ್ತಿದೆ ಅಂತ ಹೇಳಿ, ಸ್ಕ್ವೇರ್ ಅನ್ನ ತಗೊಳ್ತಿದ್ದೀರಾ, ಅದಕ್ಕೆ ಟೆಂಪರೇಚರ್ ಕೊಟ್ಟಾಗ ಏನಾಗ್ತಿದೆ, ಏರಿಯಾ ಇನ್ಕ್ರೀಸ್ ಆಗ್ತಿದೆ ಅಂತ ಹೇಳಿದ್ರೆ, ಏರಿಯಾ ಇನ್ಕ್ರೀಸ್ ಆಗ್ತಿದೆ ಅಂದ್ರೆ ಲೆಂತ್ ಕೂಡ ಇನ್ಕ್ರೀಸ್ ಆಗ್ಬೇಕಾ? ಸರಿನಾ? ನೋಡಿ ಇಲ್ಲಿ ಏರಿಯಾ ಇನ್ಕ್ರೀಸ್ ಆಗ್ಬೇಕು. ಇಲ್ಲಿ ಏರಿಯಾ ಅಂತ ಹೇಳಿದ್ರೆ ಏರಿಯಾ ಇಸ್ ನಥಿಂಗ್ ಬಟ್ ಇಟ್ ಇಸ್ ಲೆಂತ್ ಇಂಟು ಬ್ರೆಡ್ತ್ ಅಂತ. ಇಲ್ಲಿ ನನಗೆ ಏರಿಯಾ ನನಗೆ ಫಿಕ್ಸ್ ಆಗಿತ್ತು. ಹೀಟ್ ಅನ್ನ ಕೊಟ್ಟಾಗ ಏರಿಯಾ ಏನಾಗ್ತದೆ, ಇಟ್ ಇಸ್ ಚೇಂಜ್ ಆಗ್ತಿದೆ ಅಂತ ಹೇಳಿದ್ರೆ ದಿಸ್ ಲೆಂತ್ ಮಸ್ಟ್ ಆಲ್ಸೋ ಚೇಂಜ್, ಡೆಲ್ಟಾ ಎಲ್ ಬಿ ಡ್ಯಾಶ್ ಅಂತ ಆಗ್ಬೇಕು. ಎಷ್ಟದು ಚೇಂಜ್ ಆಗಿದೆ ಅನ್ನೋದು ನಾನು ಏನ್ ಮಾಡ್ಬೇಕು, ಫೈಂಡ್ ಔಟ್ ಮಾಡ್ಬೇಕು ಅಂತ ಹೇಳಿದ್ರೆ ದಿಸ್ ಬೀಟಾ ಡಿಪೆಂಡ್ಸ್ ಆನ್ ಆಲ್ಫಾ ಮೇಲೆ ಏನಾಗ್ತಿದೆ, ಡಿಪೆಂಡ್ ಆಗ್ತಿದೆ. ಹೇಗೆ ಡಿಪೆಂಡ್ ಆಗ್ತಿದೆ ಅಂತ ನಾ ಏನ್ ಮಾಡ್ಬೇಕು, ಕರೆಕ್ಟ್ ಮಾಡ್ಬೇಕು. ದಟ್ ಇಸ್ ನಥಿಂಗ್ ಬಟ್ ರಿಲೇಷನ್ ಬಿಟ್ವೀನ್, ಇದ್ರ ಮೇಲೆ ಪ್ರಾಬ್ಲಮ್ಸ್ ಇರುತ್ತೆ, ರಿಲೇಷನ್ ಬಿಟ್ವೀನ್ ಆಲ್ಫಾ ಅಂಡ್ ಬೀಟಾ, ರಿಲೇಷನ್ ಬಿಟ್ವೀನ್ ಆಲ್ಫಾ ಅಂಡ್ ಬೀಟಾ ಅಂತ ನಾನು ಅದನ್ನ ತಗೋಬೇಕು. ರಿಲೇಷನ್ ಬಿಟ್ವೀನ್ ಆಲ್ಫಾ ಅಂಡ್ ಬೀಟಾ. ನೋಡಿ ಇಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಾನು ರಿಲೇಷನ್ ಡೈರೆಕ್ಟ್ ಆಗಿ ಹೇಗೆ ರಿಲೇಷನ್ ಇರುತ್ತೆ ಅಂತ ಬರೀತೀನಿ. ರಿಲೇಷನ್ ಬಿಟ್ವೀನ್ ಆಲ್ಫಾ ಅಂಡ್ ಬೀಟಾ ಅಂತ ಹೇಳಿದ್ರೆ ನನಗೆ ಏರಿಯಾ ಗೊತ್ತಿದೆ. ಸ್ಕ್ವೇರ್ ಅಂತ ತಗೊಂಡಾಗ ಏರಿಯಾ ಆಫ್ ದಿ ಸ್ಕ್ವೇರ್ ಇಸ್ ನಥಿಂಗ್ ಬಟ್ ಎ ಸ್ಕ್ವೇರ್ ಅಂತ ಬರುತ್ತೆ. ಇಫ್ ಐ ಟೇಕ್ ದಿ ಲೆಂತ್ ಎಲ್ ಅಂತ ನಾನು ತಗೊಂಡ್ರೆ ಏರಿಯಾ ಇಸ್ ಈಕ್ವಲ್ ಟು ಐ ವಿಲ್ ಗೆಟ್ ಎಲ್ ಸ್ಕ್ವೇರ್ ಅಂತ. ಇಲ್ಲಿ ಒಂದು ಸ್ಕ್ವೇರ್ ಅನ್ನ ತಗೊಳ್ತಾ ಇದ್ದೀನಿ. ಓಕೆ, ಇದು ನನಗೆ ಲೆಂತ್ ಎಲ್ 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 ಇದೆ ಅಂತ ಹೇಳಿದ್ರೆ ಏರಿಯಾ ಆಫ್ ದಿ ಸ್ಕ್ವೇರ್ ಏನಂತ ಎ ಇಸ್ ಈಕ್ವಲ್ ಟು ಎಲ್ ಸ್ಕ್ವೇರ್ ಅಂತ ಆಯ್ತು. ನಾ ಏನ್ ಮಾಡಿ ಇದನ್ನ ಡಿಫ್ರೆನ್ಶಿಯೇಟ್ ಮಾಡ್ತೀನಿ. ಸೊ ಐ ವಿಲ್ ಬಿ ಡಿಫ್ರೆನ್ಶಿಯೇಟಿಂಗ್. ಸೊ ಡಿಫ್ರೆನ್ಶಿಯೇಟ್. ಸೊ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದಾಗ ಇದೇನಾಗ್ಬೇಕು, ಡಿ ಇರೋದೇನಾಗ್ಬೇಕು, ಡಿ ಎ ಆಗ್ಬೇಕು. ಓಕೆ, ಡಿಫ್ರೆನ್ಸಿಯೇಷನ್ ಮಾಡಿದೀವಿ, ನಿಮ್ಗೆ ಡಿ ಎ ಆಗ್ಬೇಕು. ಇಲ್ಲಿ ನನಗೆ 2 ಇಂಟು ಎಲ್ ಆಯ್ತು ಇಂಟು ಡಿ ಎಲ್ ಆಗ್ಬೇಕು. ಓಕೆ, ಡಿ ಎ ಇಸ್ ಈಕ್ವಲ್ ಟು 2L ಇಂಟು ಡಿ ಎಲ್ ಅಂತ ಆಗ್ಬೇಕು. ಓಕೆ, ಈಗ ನಾನು ಈ ಇಕ್ವೇಶನ್ ನೋಡಿದಾಗ ಇಲ್ಲಿ ನನಗೆ ಡೆಲ್ಟಾ ಎ ಅಂತ ಇದೆ. ಈ ಡೆಲ್ಟಾ ಎ ಇದನ್ನ ನಾನು ಕಂಪೇರ್ ಮಾಡಿದ್ರೆ ಬಟ್ ಡೆಲ್ಟಾ ಎ ಅಥವಾ ಡಿ ಎ ಇಸ್ ಈಕ್ವಲ್ ಟು ಇಟ್ ಈಸ್ ಬೀಟಾ ಇಂಟು ಎ ಇಂಟು ಇಟ್ ವಿಲ್ ಬಿ ಡಿ ಟಿ ಅಂತ ನಾನು ಅದನ್ನ ಬರ್ಕೋಬಹುದು. ಓಕೆ, ಈ ಇಕ್ವೇಶನ್. ಓಕೆ, ಡೆಲ್ಟಾ ಎನ ಬರ್ಕೊಂಡ್ರೆ ಬಟ್ ಡಿ ಎ ಇಸ್ ಈಕ್ವಲ್ ಟು ಡೆಲ್ಟಾ ತೆಗೆದು ಡಿ ಬರಿತಾ ಇದೀನಿ. ಡೆಲ್ಟಾ ಅದು ಡಿ ಎ ಇಸ್ ಈಕ್ವಲ್ ಟು ಬೀಟಾ ಇಂಟು ಎ ಇಂಟು ಡಿ ಟಿ ಅಂತ. ಇದನ್ನ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. therefore it will be beta into a into dt is equal to 2 into L. ಓಕೆ, 2 into L ಅಂತ ಆಯ್ತು. ಈಗ ಇಲ್ಲಿ ನನಗೆ ಡಿ ಎಲ್ ಇದೆ ನೋಡಿ. ನೋಡಿ ಈಗ ಇಲ್ಲೇನಾಗಿದೆ ಅಂತ ಹೇಳಿದ್ರೆ, ಸೊ ನೋಡಿ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಡಿ ಎ ಇಸ್ ಈಕ್ವಲ್ ಟು ಬೀಟಾ ಇಂಟು ಎ ಇಂಟು ಡಿ ಟಿ ಅಂತ ಆಯ್ತು. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಡಿ ಎ ಅಂತ ಹೇಳಿದ್ರೆ, ಸೊ ಇಲ್ಲಿ ಡಿ ಎ ಅಂತ ಹೇಳಿದ್ರೆ ಇಟ್ ಇಸ್ ಬೀಟಾ ಇಂಟು ಎ ಇಂಟು ಡಿ ಟಿ ಅಂತ. ದಟ್ ಇಸ್ ಈಕ್ವಲ್ ಟು 2 ಇಂಟು, ಸೊ ಇಲ್ಲಿ 2L ಹಾಗೆ ಇದೆ, 2 ಇಂಟು ಎಲ್. ಡಿ ಎಲ್ ಅಂತ ಹೇಳಿದ್ರೆ ನಾನು ಫಸ್ಟ್ ಎಲ್ ತಗೊಂಡ್ರೆ, ಸೊ ಡಿ ಎಲ್ ಇಸ್ ನಥಿಂಗ್ ಬಟ್ ಇಟ್ ವಿಲ್ ಬಿ ಎಲ್ ಆಲ್ಫಾ ಇಂಟು ಎಲ್ ಇಂಟು ಡಿ ಟಿ ಅಂತ ಆಯ್ತು. ಓಕೆ, ಅದು ಹೇಗೆ ಬರುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಲಾಸ್ಟ್ ಡಿರೈವೇಶನ್ ಅಲ್ಲಿ ಇದೆ. ಅದು ಲೀನಿಯರ್ ಎಕ್ಸ್ಪಾನ್ಷನ್ ಮಾಡ್ಬೇಕಾದ್ರೆ ಡಿ ಎಲ್ ಇಸ್ ಈಕ್ವಲ್ ಟು ಆಲ್ಫಾ ಇಂಟು ಎಲ್ ಇಂಟು ಇಟ್ ವಿಲ್ ಬಿ ಡಿ ಟಿ ಅಂತ ಇದೆ. ಇಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಎ ಅಂತ ಹೇಳಿದ್ರೆ ನನಗೆ ಏನಂದ್ರೆ ಎಲ್ ಸ್ಕ್ವೇರ್ ಅಂತಿದೆ. ದಿಸ್ ಇಂಪ್ಲೈಸ್ ಬೀಟಾ ಇಂಟು ಎಲ್ ಸ್ಕ್ವೇರ್ ಇಂಟು ಡಿ ಟಿ ಇಸ್ ಈಕ್ವಲ್ ಟು 2 ಇಂಟು ಎಲ್ ಅಂತ ಹೇಳಿ ಇಟ್ ವಿಲ್ ಬಿ ಎಲ್ ಸ್ಕ್ವೇರ್ ಆಯ್ತು, ಆಲ್ಫಾ ಆಯ್ತು ಇಂಟು ಇಟ್ ವಿಲ್ ಬಿ ಡಿ ಟಿ ಅಂತ. ಸೊ ಈಗ ನೋಡಿ ಎಲ್ ಸ್ಕ್ವೇರ್ ಕ್ಯಾನ್ಸಲ್, ಡಿ ಟಿ ಕ್ಯಾನ್ಸಲ್ ಆಯ್ತು ಅಂತ ಹೇಳಿದ್ರೆ ಬೀಟಾ ಇಸ್ ಈಕ್ವಲ್ ಟು ಇಟ್ ವಿಲ್ ಬಿ 2 ಆಲ್ಫಾ ಅಂತ ಆಯ್ತು. ದಿಸ್ ಇಸ್ ದಿ ರಿಲೇಷನ್ ಬಿಟ್ವೀನ್ ಆಲ್ಫಾ ಅಂಡ್ ಬೀಟಾ. ಬೀಟಾ ಇಸ್ ಈಕ್ವಲ್ ಟು 2 ಟೈಮ್ಸ್ ಆಲ್ಫಾ ಅಂತ ನಾವು ಅದನ್ನ ಬರೀಬಹುದು. ಗೊತ್ತಾದಾಗ ರಿಲೇಷನ್ ಬಿಟ್ವೀನ್ ಆಲ್ಫಾ ಅಂಡ್ ಬೀಟಾ ಅಂತ ಹೇಳಿದ್ರೆ ಇಲ್ಲೇನ್ ಮಾಡ್ಬೇಕು, ಯು ಆರ್ ಟು ಟೇಕ್ ಒಂದು ಸ್ಕ್ವೇರ್ ಅನ್ನು ತಗೋಬೇಕು. ಒಂದು ಸ್ಕ್ವೇರ್ ಅನ್ನು ತಗೋಬೇಕು. ಏರಿಯಾ ಆಫ್ ದಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಇಟ್ ಇಸ್ ಎ ಇಸ್ ಈಕ್ವಲ್ ಟು ಎಲ್ ಸ್ಕ್ವೇರ್ ಅಂತ ಬರುತ್ತೆ. ಲೆಂತ್ ಇಂಟು ಲೆಂತ್ ತಗೊಂಡು ಇಟ್ ವಿಲ್ ಬಿ ಎಲ್ ಸ್ಕ್ವೇರ್. ಇದನ್ನ ಡಿಫ್ರೆನ್ಶಿಯೇಟ್ ಮಾಡ್ಬೇಕು, ಪಾರ್ಷಿಯಲ್ ಡಿಫ್ರೆನ್ಸಿಯೇಷನ್ ಅಂತ ಕರಿತೀವಿ. ಅವಾಗ ಎ ಇರೋದು ಏನಾಗುತ್ತೆ, ಇಟ್ ವಿಲ್ ಬಿ ಡಿ ಎ ಆಗುತ್ತೆ, ಇಸ್ ಈಕ್ವಲ್ ಟು ಇಲ್ಲಿ ಎಲ್ ಸ್ಕ್ವೇರ್ ಇರೋದು ಇಟ್ ವಿಲ್ ಬಿ 2L ಇಂಟು ಡಿ ಎಲ್ ಅಂತ ಆಗುತ್ತೆ. ಬಟ್ ನನಗೆ ಬೈ ದಿ ಡೆಫಿನೇಷನ್ ಇದು ನನಗೆ ಬೈ ಡೆಫಿನೇಷನ್, ಇದು ಡೆಫಿನೇಷನ್. ಸೊ ಈ ಡೆಫಿನೇಷನ್ ಇಂದ ನಾ ಏನ್ ಬರ್ಕೋಬಹುದು ಅಂತ ಹೇಳಿದ್ರೆ ಡಿ ಎ ಇಸ್ ಈಕ್ವಲ್ ಬೀಟಾ ಇಂಟು ಎ ಇಂಟು ಡಿ ಟಿ ಅಂತ ಬರ್ಕೋಬಹುದು. ಅದಾಗ ಬರ್ಕೊಂಡು ಬೀಟಾ ಇಂಟು ಎ ಇಂಟು ಡಿ ಟಿ ಇಸ್ ಈಕ್ವಲ್ ಟು 2L ಇಂಟು, ಇಲ್ಲಿ ನನಗೆ ಏನಾಯ್ತು, ಈ ಡಿ ಎಲ್ ಇತ್ತಲ್ವಾ, ಈ ಡಿ ಎಲ್ ಇಸ್ ನಥಿಂಗ್ ಬಟ್ ಆಲ್ಫಾ ಇಂಟು ಎಲ್ ಇಂಟು ಡಿ ಟಿ ಅಂತ ಲೀನಿಯರ್ ಎಕ್ಸ್ಪಾನ್ಷನ್ ಅಲ್ಲಿ ಹೇಳ್ಕೊಟ್ಟಿದ್ದಾರೆ. ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು.
ಟರ್ಮ್ಸ್ ಅನ್ನ ಕ್ಯಾನ್ಸಲ್ ಮಾಡಿದ್ರೆ you are getting beta is equal to 2 alpha ಅಂತ ಹೇಳ್ಬೇಕು. Okay, now this is about area expansion. Now the last one, third one, that is nothing but volume expansion. That is very important. Volume expansion. ನೀವೇ ಹೇಳ್ಬೋದು, ನಿಮ್ಗೆ ಕೇಳಿದ್ರೆ ನೀವೇ ಹೇಳ್ತೀರಾ. ವಾಲ್ಯೂಮ್ ಅಂತ ಹೇಳಿದ್ರೆ ಇಟ್ ವಿಲ್ ಬಿ 3 ಡೈಮೆನ್ಷನ್. ಓಕೆ, 1 ಡೈಮೆನ್ಷನ್ ಅಲ್ಲಿ ನನಗೆ ಏನಾಯ್ತು ಅಂತ ಹೇಳಿದ್ರೆ ಇಟ್ ಇಸ್ ನಥಿಂಗ್ ಬಟ್ ಒಂದು ರಾಡ್ ಆಯ್ತು. 2 ಡೈಮೆನ್ಷನ್ ಅಂತ ಹೇಳಿದ್ರೆ ಏರಿಯಾ ಅಲ್ಲಿ ಏನಾಯ್ತು, ಸ್ಕ್ವೇರ್ ಆಯ್ತು. 3 ಡೈಮೆನ್ಷನ್ ಅಂತ ಹೇಳಿದ್ರೆ ಏನಾಗಬೇಕು, ದೇರ್ ಮಸ್ಟ್ ಬಿ ಕ್ಯೂಬ್ ಆಗಿರ್ಬೇಕು. ಸೊ ಯು ಹ್ಯಾವ್ ಟು ಕನ್ಸಿಡರ್ ಹಿಯರ್ ಅ ಕ್ಯೂಬ್. ಒಂದು ಕ್ಯೂಬ್ ಅನ್ನ ಏನ್ ಮಾಡ್ಬೇಕು, ನೀವು ತಗೋಬೇಕು. ಸೊ ಇಲ್ಲಿ ನನಗೆ ಈ ಕ್ಯೂಬ್ ಅನ್ನ ತಗೋಬೇಕು. ಈ ಕ್ಯೂಬಿಗೆ ನಾನು ಏನ್ ಮಾಡ್ತೀನಿ, ಹೀಟ್ ಅನ್ನ ಅಪ್ಲೈ ಮಾಡಿದಾಗ, ಟೆಂಪರೇಚರ್ ನ ಅಪ್ಲೈ ಮಾಡಿದಾಗ ಏನಾಗುತ್ತೆ, ದೇರ್ ವಿಲ್ ಬಿ ಇನ್ಕ್ರೀಸ್ ಇನ್ ಇಟ್ಸ್ ವಾಲ್ಯೂಮ್ ಆಗುತ್ತೆ. ಸೊ ಇದು ನನಗೆ ಇನಿಷಿಯಲ್ ಸ್ಕ್ವೇರ್ ಅಂತ ಆಯ್ತು. ಇದ್ರ ಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ಯು ವಿಲ್ ಗೆಟ್ ದಿ ಇನ್ಕ್ರೀಸ್ ಇನ್ ಏರ್. ಇದ್ರ ವಾಲ್ಯೂಮ್ ನನಗೆ ವಿ ಅಂತ ಹೇಳಿದ್ರೆ ಇದ್ರ ವ್ಯಾಲ್ಯೂಮ್ ಏನಾಗಬೇಕು, ಇಟ್ ಮಸ್ಟ್ ಬಿ ವಿ ಪ್ಲಸ್ ಏನಾಗಬೇಕು, ಇಟ್ ವಿಲ್ ಬಿ ಡೆಲ್ಟಾ ವಿ ಅಂತ ಆಗ್ಬೇಕು. ಇದ್ರ ಟೆಂಪರೇಚರ್ ನನಗೆ ಟಿ ಇದೆ ಅಂತ ಹೇಳಿದ್ರೆ ಇದ್ರ ಟೆಂಪರೇಚರ್ ಆಗ್ಬೇಕು, ಇಟ್ ಮಸ್ಟ್ ಬಿ ಟಿ ಪ್ಲಸ್ ಡೆಲ್ಟಾ ಟಿ ಅಂತ ಆಗ್ಬೇಕು. ಸೊ ಕ್ಲಿಯರ್ಲಿ ಲಾಸ್ಟ್ ಎರಡು ಮಾಡಿದಾಗೆ ಇಲ್ಲೂ ನೀವು ಬರಿಬೋದಾ? ಸೊ ಅಲ್ಲಿ ಕ್ಲಿಯರ್ಲಿ ನಾನು ಹೇಳ್ಬೇಕು ಅಂತ ಹೇಳಿದ್ರೆ, ಸೊ ಹಿಯರ್ ಇಟ್ ಇಸ್ ನಥಿಂಗ್ ಬಟ್ ಚೇಂಜ್ ಇನ್, ನೋಡಿ ಫಾಸ್ಟ್ ಆಗಿ ಮಾಡ್ತೀನಿ, ಚೇಂಜ್ ಇನ್ ವಾಲ್ಯೂಮ್. change in volume is equal to change in volume ಅಂತ ಹೇಳಿದ್ರೆ it will be delta v. It is proportional to initial volume v ಆಗಿರಬೇಕು, and is delta v is again proportional to delta t ಆಗಬೇಕು. ಎರಡನ್ನು ನಾನು ಕಂಬೈನ್ ಮಾಡಿದಾಗ delta v is equal to ಅಲ್ಲಿ ಆಲ್ಫಾ ತಗೊಂಡ್ವಿ, ಬೀಟಾ ತಗೊಂಡ್ವಿ, ನೆಕ್ಸ್ಟ್ ಏನಾಗಬೇಕು, ಯು ಮಸ್ಟ್ ಟೇಕ್ ಇಟ್ ಆಸ್ ಗಾಮಾ ತಗೋಬೇಕು. ಗಾಮಾ ಇಂಟು ಇಟ್ ವಿಲ್ ಬಿ v ಇಂಟು ಡೆಲ್ಟಾ ಟಿ ಅಂತ ಆಗ್ಬೇಕು. ಗಾಮಾಗೆ ನಾವು ಸಾಲ್ವ್ ಮಾಡ್ಕೊಂಡ್ರೆ ಅಂತ ಹೇಳಿದ್ರೆ ಗಾಮಾ ಇಸ್ ಈಕ್ವಲ್ ಟು ಇಟ್ ವಿಲ್ ಬಿ ಡೆಲ್ಟಾ ವಿ ಡಿವೈಡೆಡ್ ಬೈ ವಿ ಇಂಟು ಡೆಲ್ಟಾ ಟಿ ಅಂತ ಆಯ್ತು. ಅದ್ರ ಇಲ್ಲಿ ಏನಾಗಬೇಕು, ಗಾಮಾ ಅನ್ನೋದು ಆಲ್ಫಾ ಅಂದ್ರೆ ಲೀನಿಯರ್ ಎಕ್ಸ್ಪಾನ್ಷನ್ ಕೋಎಫಿಷಿಯಂಟ್, ಬೀಟಾ ಅಂತ ಹೇಳಿದ್ರೆ ಏರಿಯಾ ಎಕ್ಸ್ಪಾನ್ಷನ್ ಕೋಎಫಿಷಿಯಂಟ್. therefore here gamma is nothing but it will be volume expansion coefficient. Volume expansion coefficient. ಓಕೆ, ಇದನ್ನ ವಾಲ್ಯೂಮ್ ಎಕ್ಸ್ಪಾನ್ಷನ್ ಕೋಎಫಿಷಿಯಂಟ್. ಮತ್ತೆ ಅದನ್ನ ಸೇಮ್ ಡಿಫೈನ್ ಮಾಡ್ಬೇಕು. ಇಫ್ ವಿ ಇಸ್ ಈಕ್ವಲ್ ಟು 1 ಇಲ್ಲಿ ಏನಾಗಬೇಕು, ಮೀಟರ್ ಕ್ಯೂಬ್ ಆಗ್ಬೇಕು, ಯಾಕಂದ್ರೆ 3 ಡೈಮೆನ್ಷನ್. ಡೆಲ್ಟಾ ಟಿ ಅನ್ನೋದು ಏನಾಗ್ಬೇಕು, ಇಟ್ ಮಸ್ಟ್ ಬಿ 1 ಯೂನಿಟ್ ಆಗ್ಬೇಕು. ಇಟ್ ಮಸ್ಟ್ ಬಿ 1 ಯೂನಿಟ್ ಆಯ್ತು ಅಂತ ಹೇಳಿದ್ರೆ ಗಾಮಾ ಇಸ್ ಈಕ್ವಲ್ ಟು ಇಟ್ ವಿಲ್ ಬಿ ಡೆಲ್ಟಾ ವಿ ಅಂತ ಹೇಳಿ. ಅಂದ್ರೆ ಗಾಮಾ ಇಸ್ ನಥಿಂಗ್ ಬಟ್ ಇಟ್ ಈಸ್ ದಿ ಇನ್ಕ್ರೀಸ್ ಇನ್ ವಾಲ್ಯೂಮ್ ಪರ್ ಪರ್ ಇನ್ಕ್ರೀಸ್ ಪರ್ ವಾಲ್ಯೂಮ್ ಪರ್ ರೈಸ್ ಇನ್ ಟೆಂಪರೇಚರ್ ಅಂತ ಆಗ್ಬೇಕು. ಅದನ್ನ ನೀವೇನ್ ಮಾಡ್ಬೇಕು, ಈ ತರ ಇದನ್ನ ಡಿಫೈನ್ ಮಾಡ್ಕೋಬೇಕು. ಸರಿನಾ? ಸೊ ಮತ್ತೆ ಇಲ್ಲಿ ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ, ಸೊ ದಿಸ್ ಗಾಮಾ ಇಟ್ ಡಿಪೆಂಡ್ಸ್ ಆನ್ ಟೆಂಪರೇಚರ್. ಓಕೆ, ಇದು ನನಗೆ ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗುತ್ತೆ. ಇದು ನನಗೆ ಸಿ ಇ ಟಿ ಕಾನ್ಸೆಪ್ಟ್ ಒಳಗೆ ಯು ನೀಡ್ ದಿಸ್. ಗಾಮಾ ಡಿಪೆಂಡ್ಸ್ ಲಾರ್ಜ್ಲಿ ಆನ್ ದಿ ಟೆಂಪರೇಚರ್. ಇದು ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗ್ತಾ ಇರುತ್ತೆ. ಹೇಗೆ ಡಿಪೆಂಡ್ ಆಗುತ್ತೆ ಅಂತ ಹೇಳೋದಕ್ಕೆ ಏನ್ ಮಾಡ್ಬೇಕು, ದೇರ್ ವಿಲ್ ಬಿ ಅ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಇದೆ. ಯು ಕ್ಯಾನ್ ಗೋ ಥ್ರೂ ದಿಸ್. ಸೊ ಇದು ನನಗೆ ಗಾಮನ ನಾವೀಗ ಬರೀತಾ ಇದೀವಿ. ಸೊ ದಿಸ್ ಇಸ್ ನಥಿಂಗ್ ಬಟ್ ದಿ ಟೆಂಪರೇಚರ್. ಸೊ ದಿಸ್ ವಿಲ್ ಬಿ ಟೆಂಪರೇಚರ್. ಹೀಗೆ ನನಗೆ ಏನಾದ್ರು ಇನ್ಕ್ರೀಸ್ ಆಗುತ್ತೆ, ಸೊ ಇಟ್ ವಿಲ್ ಬಿ ಲೈಕ್ ಸಮೌಟ್ ಲೈಕ್ ಕಾನ್ಸ್ಟೆಂಟ್ ಆಗಿರುತ್ತೆ. ಓಕೆ, ಸೊ ಇದು ಹೀಗೆ. ಇಲ್ಲಿಗೆ ನಾ ಏನ್ ಮಾಡ್ತೀನಿ, ಇದನ್ನ ಹೀಗೆ ನಾನು ಜಾಯಿನ್ ಮಾಡ್ತೀನಿ. ಓಕೆ, ಹೀಗೆ ಜಾಯಿನ್ ಮಾಡಿದಾಗ okay, there will be a 2 different temperature ಬರುತ್ತೆ. let us I will take this as ಇದನ್ನ ನಾನು 200 ಕೆಲ್ವಿನ್ ಅಂತ ತಗೊಳ್ತಿದ್ದೀನಿ ಅಂದ್ರೆ ಇದನ್ನ ಏನ್ ಮಾಡ್ತೀನಿ ನಾನು 500 ಕೆಲ್ವಿನ್ ಅಂತ ನಾನು ತಗೊಳ್ತೀನಿ. ಹೀಗೆ ನಾನು ಅದನ್ನ ಹೀಗೆ ತಗೊಳ್ತಾ ಇದ್ದೀನಿ. ಇಲ್ಲಿ ನನಗೆ ಡಿಫ್ರೆಂಟ್ ಗಾಮಾ 1 ಬರುತ್ತೆ, ಇದಕ್ಕೊಂದು ಗಾಮಾ 1 ಬರುತ್ತೆ. ಇಟ್ ವಿಲ್ ಬಿ ನಥಿಂಗ್ ಬಟ್ ಗಾಮಾ 2 ಅಂತ ಬರ್ತಾ ಇದೆ. ಕ್ಲಿಯರ್ಲಿ ಫಸ್ಟ್ ಕೇಸಲ್ಲಿ ನಾನು ನೋಡಿದಾಗ ಅಟ್ ಲೋ ಟೆಂಪರೇಚರ್, ನೋಡಿ ಇದನ್ನ ನೆನ್ಪಿಟ್ಕೊಂಡು ಸಿ ಡಿ ಇದ್ರಲ್ಲಿ ಕೇಳ್ತಾರೆ. at low temperature gamma increases with temperature. ನೋಡಿ ಕಾಣಿಸ್ತಾ ಇದೆನಾ? ನೀವು ಟೆಂಪರೇಚರ್ ಇನ್ಕ್ರೀಸ್ ಮಾಡ್ತಾ ಹೋದಂಗೆ ಏನಾಯ್ತು, ಗಾಮಾ ಆಲ್ಸೋ ಇನ್ಕ್ರೀಸಸ್ ವಿತ್ ಟೆಂಪರೇಚರ್. ಇದನ್ನ ನಾವೇನ್ ಕರಿತೀವಿ, ಲೋ ಟೆಂಪರೇಚರ್ ರೀಜನ್ ಅಂತ ಕರಿತೀವಿ. ಆಮೇಲೆ ಹೈ ಟೆಂಪರೇಚರ್ ಜಾಸ್ತಿ ಇದ್ದಂಗೆ ಅಂತ ಗಾಮಾ ಅನ್ನೋದು ಕಾನ್ಸ್ಟೆಂಟ್ ಆಯ್ತಾ ಅಂದ್ರೆ ಅದನ್ನ ಬರಿಬೇಕು. ಎಟ್ ಹೈ ಟೆಂಪರೇಚರ್, ಇಲ್ಲಿ ಕೇಳ್ತಾನೆ ಅದರೊಳಗೆ ಕ್ವಶನ್ಸ್ ಅನ್ನ. ಎಟ್ ಹೈ ಟೆಂಪರೇಚರ್ gamma is constant. ನೀವು ಎಷ್ಟೇ ಟೆಂಪರೇಚರ್ ನ ಇನ್ಕ್ರೀಸ್ ಮಾಡಿದ್ರು ಈ ಗಾಮಾ ಅನ್ನೋದು ಏನ್ ಮಾಡುತ್ತೆ, ಇಟ್ ವಿಲ್ ರೀಚ್ ಒನ್ ಫಿಕ್ಸ್ಡ್. ಇದು ಏನಾಗುತ್ತೆ, ಅದು ರೀಚ್ ಆಗುತ್ತೆ. ಗಾಮಾ ಅನ್ನೋದು ಏನಾಗುತ್ತೆ, ಇಟ್ ವಿಲ್ ಬಿ ಕಾನ್ಸ್ಟೆಂಟ್ ಅಂತ ಆಯ್ತು.
Okay, ಇಲ್ಲಿ gamma is depends on the temperature. ಹೇಗೆ temperature ಡಿಪೆಂಡ್ ಆಗುತ್ತೆ ಅಂತ ಹೇಳಿದ್ರೆ you have to remember this graphical representation. At a low temperature gamma increases with temperature. Temperature ಜಾಸ್ತಿ ಆಗ್ತಿದ್ದಂಗೆ ಏನಾಗುತ್ತೆ gamma also increase ಆಗುತ್ತೆ. At high temperature gamma is constant. Gamma ನೀವು ಎಷ್ಟೇ temperature increase ಮಾಡಿದ್ರು ಏನಾಗುತ್ತೆ, it will reach a constant value. This is the dependence of gamma on the temperature ಅಂತ ಆಯ್ತು. ಓಕೆನಾ, ನೆಕ್ಸ್ಟ್ ಈಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ದೇರ್ ವಿಲ್ ಬಿ ರಿಲೇಷನ್ ಬಿಟ್ವೀನ್. ನೋಡಿ ಇಲ್ಲಿ ಗಾಮಾ ಏನಾಗಿದೆ, ಅಗೇನ್ ಗಾಮಾ ನನಗೆ ಇನ್ಕ್ರೀಸ್ ಆಗ್ಬೇಕು ಅಥವಾ ನನಗೆ ವಾಲ್ಯೂಮ್ ಇನ್ಕ್ರೀಸ್ ಆಗ್ಬೇಕು ಅಂತ ಹೇಳಿದ್ರೆ ಏನಾಗಬೇಕು, ಲೆಂತ್ ಇನ್ಕ್ರೀಸ್ ಆಗ್ಬೇಕು ಅಂತ ಹೇಳಿದ್ರೆ ದೇರ್ ವಿಲ್ ಬಿ ಅ ರಿಲೇಷನ್ ಬಿಟ್ವೀನ್ ಗಾಮಾ ಅಂಡ್ ಆಲ್ಫಾ. ದೆನ್ ವಾಟ್ ಈಸ್ ದಟ್ ರಿಲೇಷನ್, ಅದನ್ನ ನಾವು ಕರಿಬೇಕು. ಓಕೆ, ಇಟ್ ಇಸ್ ಆಲ್ಸೋ ಈಸಿ. ರಿಲೇಷನ್ ಬಿಟ್ವೀನ್ ಆಲ್ಫಾ ಅಂಡ್ ಗಾಮಾ. ರಿಲೇಷನ್ ಬಿಟ್ವೀನ್ ಆಲ್ಫಾ ಅಂಡ್ ಗಾಮಾ. Okay, again I will consider really ವಾಲ್ಯೂಮ್ ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು, ಐ ಹ್ಯಾವ್ ಟು ಟೇಕ್ ಅ ಕ್ಯೂಬ್. ಓಕೆ, ಒಂದು ಕ್ಯೂಬ್ ಅನ್ನ ತಗೋಬೇಕು. ನೀವು ಸ್ವಲ್ಪ ನೀಟಾಗಿ ಬಿಡಿಸ್ಕೊಳ್ಳಿ. ಕ್ಯೂಬ್ ಅಂತ ಆಯ್ತು. ಅದಕ್ಕೆ ವಾಲ್ಯೂಮ್ ನನಗೆ ವಿ ಅಂತಿದೆ, ಒಂದು ಸೈಡಿನ ಲೆಂತ್ ನನಗೆ ಎಲ್ ಅಂತ ಇದೆ. ಓಕೆ, ಇದಕ್ಕೆ ನಾ ಏನ್ ಮಾಡ್ತೀನಿ, ಹೀಟ್ ಅನ್ನು ಅಪ್ಲೈ ಮಾಡಿದಾಗ, ಓಕೆ, ಹೀಟ್ ಅನ್ನು ಅಪ್ಲೈ ಮಾಡಿದಾಗ ದೇರ್ ವಿಲ್ ಬಿ ಚೇಂಜಸ್ ಆಗ್ತಾ ಹೋಗುತ್ತೆ. ಏನ್ ಚೇಂಜಸ್ ಆಗುತ್ತೆ ಅಂತ ನೋಡ್ಬೇಕು. ಓಕೆನಾ, ಈಗ ಏನ್ ಮಾಡ್ತೀನಿ, ವಿ ನೋ ದಟ್ ವಾಲ್ಯೂಮ್. ಓಕೆ, ವಾಲ್ಯೂಮ್ ಆಫ್ ದಿ ಕ್ಯೂಬ್ ಅಂತ ಹೇಳಿದ್ರೆ ಹೇಳ್ತೀರಾ, ವಿ ಇಸ್ ಈಕ್ವಲ್ ಟು ಇಟ್ ಇಸ್ ನಥಿಂಗ್ ಬಟ್ ಎಲ್ ಕ್ಯೂಬ್ ಆಗಿರುತ್ತೆ. ಇದು ನಿಮ್ಗೆ ಗೊತ್ತಿದೆ. ಸೇಮ್ ಅಲ್ಲಿ ಮಾಡಿರೋ ತರ ನಾವೇನ್ ಇದನ್ನ ಏನ್ ಮಾಡ್ಬೇಕು, ನಾವು ಡಿಫ್ರೆನ್ಶಿಯೇಟ್ ಮಾಡ್ಬೇಕು. ಓಕೆ, ಇದನ್ನ ಡಿಫ್ರೆನ್ಶಿಯೇಟ್ ಮಾಡ್ತೀವಿ ಅಂದ್ರೆ ಏನಾಗ್ಬೇಕು, ಇಟ್ ವಿಲ್ ಬಿ ಡಿ ವಿ ಆಗ್ಬೇಕು. ಡಿ ವಿ ಇಸ್ ಈಕ್ವಲ್ ಟು 3 ಇಂಟು ಎಲ್ ಸ್ಕ್ವೇರ್ ಇಂಟು ಇಟ್ ವಿಲ್ ಬಿ ಡಿ ಎಲ್ ಅಂತ ಆಗ್ಬೇಕು. ಓಕೆನಾ, ಬಟ್ ಇದು ಡಿ ಎಲ್ ಅಂತ ಹೇಳಿದ್ರೆ ತಗೋಬೋದಾ ನೀವು, ಬಟ್ ಡಿ ಎಲ್ ಇಸ್ ಈಕ್ವಲ್ ಟು but this is dl is equal to last ತಗೊಂಡಿದ್ವಾ, dl is equal to it is number alpha into l into it will be dt ಅಂತ ಆಯ್ತು. ಇದು ನನಗೆ ಫಸ್ಟ್ ಇದಾಯ್ತು. ಅದೇ ನನಗೆ ಏನ್ ಮಾಡ್ತೀನಿ, ಈ ವಾಲ್ಯೂಮ್ ಅನ್ನ ಏನ್ ಮಾಡ್ತೀನಿ, ಸೊ ವಾಲ್ಯೂಮ್ ಎಕ್ಸ್ಪಾನ್ಷನ್ ಕೋಎಫಿಷಿಯಂಟ್ ಅಂತ ತಗೊಂಡ್ರೆ ಆಲ್ಸೋ dv is equal to, ಸೊ ಆಲ್ಸೋ dv is equal to ವಾಲ್ಯೂಮ್ ಎಕ್ಸ್ಪಾನ್ಷನ್ ಕೋಎಫಿಷಿಯಂಟ್ ಇಲ್ಲಿ ಹಿಂದ್ಗಡೆ ಬರ್ದಿದೀವ. ಏನ್ ಬರ್ದಿವಿ, ಇಟ್ ಇಸ್ ವಾಲ್ಯೂಮ್ ಗಾಮಾ ಇಂಟು ವಿ ಇಂಟು ಡೆಲ್ಟಾ ಟಿ ಅಂತ ಬರ್ದಿದೀವ, ಅದನ್ನ ಬರ್ಕೋಬೇಕು. ದಟ್ ಇಸ್ ವಿ ಇಂಟು gamma into it will be dt ಅಂತ ಆಯ್ತು. Okay, then what is next, dv value ನಾವು ಇಲ್ಲಿ ಫೈಂಡ್ ಔಟ್ ಮಾಡ್ಕೊಂಡಿದ್ವಾ, therefore dv value ಸಬ್ಸ್ಟಿಟ್ಯೂಟ್ ಮಾಡೋದು. that was 3 into l square into dl. ನೋಡಿ dv is equal to ಇಷ್ಟಿದೆ, ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿ is equal to ವಾಲ್ಯೂಮ್ v ಅಂತ ಹೇಳಿದ್ರೆ ಏನ, ಇಟ್ ಇಸ್ ನಥಿಂಗ್ ಬಟ್ v is equal l cube, ಅದನ್ನ l cube ಅಂತ ಹಾಕ್ಕೊಳ್ಳಿ. ಆಮೇಲೆ it will be nothing but gamma ಆಯ್ತು into here it will be dt ಅಂತ ಆಯ್ತು. ಬಟ್ dl ವ್ಯಾಲ್ಯೂ ಇದೆನಾ, ಸರಿನಾ, ಈ ಡಿ ಎಲ್ ವ್ಯಾಲ್ಯೂ ನೀವು ಸಬ್ಸ್ಟಿಟ್ಯೂಟ್ ಮಾಡ್ಕೋಬೋದಾ. ಸೊ ಡಿ ಎಲ್ ಇಸ್ ನಥಿಂಗ್ ಬಟ್ ಎಲ್ಲಿದೆ ಅದು ಡಿ ಎಲ್, ಇಲ್ಲಿದೆನಾ, ಡಿ ಎಲ್ ಇಸ್ ಈಕ್ವಲ್ ಆಲ್ಫಾ ಇಂಟು ಎಲ್ ಇಂಟು ಡಿ ಟಿ ಅಂತ ಇದೆನಾ. ಸೊ ದೇರ್ ಫೋರ್ 3 ಇಂಟು ಎಲ್ ಸ್ಕ್ವೇರ್ ಡಿ ಎಲ್ ಅಂತ ಹೇಳಿದ್ರೆ ಇಟ್ ಇಸ್ ಆಲ್ಫಾ ಇಂಟು ಎಲ್ ಇಂಟು ಇಟ್ ವಿಲ್ ಬಿ ಡಿ ಟಿ ಇಸ್ ಈಕ್ವಲ್ ಟು ಹಿಯರ್ ಎಲ್ ಕ್ಯೂಬ್ ಇಂಟು ಗಾಮಾ ಇಂಟು ಡಿ ಟಿ ಅಂತ. ಎಲ್ ಇಂಟು ಎಲ್ ಅನ್ನು ಮಲ್ಟಿಪ್ಲೈ ಮಾಡಿದ್ರೆ ಇಟ್ ವಿಲ್ ಬಿ 3 ಇಂಟು ಎಲ್ ಕ್ಯೂಬ್ ಆಲ್ಫಾ ಇಂಟು ಡಿ ಟಿ is equal to L cube into gamma into dt ಅಂತ ಆಯ್ತು. ಈಗ ನೋಡಿದ್ರೆ L cube get cancelled, delta t cancel ಆಯ್ತು ಅಂತ ಹೇಳಿ. This implies 3 alpha is equal to gamma ಅಂತ ಆಯ್ತು, ಸರಿನಾ. therefore gamma is equal to 3 alpha ಅಂತ ಆಯ್ತು. ಸೊ therefore ರಿಲೇಷನ್ ಮೂರನ್ನು ಸೇರಿಸಿ ನಾವು ರಿಲೇಷನ್ ಬರಿಬೇಕು ಅಂತ ಹೇಳಿದ್ರೆ ಆಲ್ಫಾ is to gamma is to ಆಲ್ಫಾ ಇಟ್ಟು ಬೀಟಾ ಇಸ್ ಟು ಗಾಮಾ ಇಸ್ ಈಕ್ವಲ್ ಟು ಆಲ್ಫಾ ಅಂತ ಹೇಳಿದ್ರೆ ಅದನ್ನ ನಾನು ಆಲ್ಫಾ ಅಂತಾನೆ ಬರ್ಕೊಂಡ್ರೆ, ಬೀಟಾ ಅಂತ ಹೇಳಿದ್ರೆ ಇಟ್ ವಿಲ್ ಬಿ 2 ಟೈಮ್ಸ್ ಆಲ್ಫಾ ಅಂತ ಆಯ್ತು ಇಂಟು ಇಟ್ ವಿಲ್ ಬಿ 3 ಟೈಮ್ಸ್ ಗಾಮಾ ಅಂತ ಆಯ್ತು, ಸರಿನಾ. ಆಲ್ಫಾ ಇಸ್ ಈಕ್ವಲ್ ಟು, ಸೊ ಇದು ಏನಾಯ್ತು 3 ಟೈಮ್ಸ್ ಆಲ್ಫಾ ಅಂತ ಆಯ್ತು. ಆಲ್ಫಾ ಎಲ್ಲ ಕಡೆ ಡಿವೈಡ್ ಮಾಡಿದ್ರೆ ಇಟ್ ಇಸ್ ನಥಿಂಗ್ ಬಟ್ ಆಲ್ಫಾ ಇಸ್ ಟು ಬೀಟಾ ಇಸ್ ಟು ಗಾಮಾ ಇಸ್ ಈಕ್ವಲ್ ಟು 1 is to 2 is to 3 ಅಂತ ಬರುತ್ತೆ. ಇದನ್ನ ಏನ್ ಮಾಡ್ಬೇಕು, ಯು ಹ್ಯಾವ್ ಟು ರಿಮೆಂಬರ್. ಓಕೆ, ಇದನ್ನ ನೆನ್ಪಿಟ್ಕೊಂಡಿರ್ಬೇಕು. ಓಕೆ, ರಿಲೇಷನ್ ಬಿಟ್ವೀನ್ ಆಲ್ಫಾ ಬೀಟಾ ಅಂತ ಕೇಳಿದ್ರೆ ಇಟ್ ವಿಲ್ ಬಿ 2 ಆಲ್ಫಾ, ಬೀಟಾ ಇಸ್ ಈಕ್ವಲ್ ಟು ಆಲ್ಫಾ. ರಿಲೇಷನ್ ಬಿಟ್ವೀನ್ ಆಲ್ಫಾ ಅಂಡ್ ಗಾಮಾ ಕೇಳಿದ್ರೆ ಗಾಮಾ ಇಸ್ ಈಕ್ವಲ್ ಟು 3 ಆಲ್ಫಾ. ಮೂರದ್ದು ರಿಲೇಷನ್ ಕೇಳ್ತಾ ಇದ್ರೆ ಆಲ್ಫಾ ಇಸ್ ಟು ಬೀಟಾ ಇಸ್ ಟು ಗಾಮಾ ಅಂತ ಕೇಳಿದ್ರೆ ಇಟ್ ಇಸ್ ಈಕ್ವಲ್ ಟು 1 is to 2 is to 3 ಅಂತ ನಾವು ಕೇಳ್ಬೇಕು. ಓಕೆನಾ, ನೆನ್ಪಿರುತ್ತಾ. ಓಕೆ, ಸೊ ಇನ್ನೊಂದು ಕ್ವಶನ್ಸ್ ತರ ಇಲ್ಲಿ ಸಾಲ್ವ್ ಮಾಡುವ. ಇಲ್ಲಿ ಒಂದು ಕ್ವಶನ್ಸ್ ಫಾರ್ an ideal gas, for an ideal gas find the value of gamma at constant pressure.
Okay, for an ideal gas find the value of gamma at the constant. ಅದ್ರಾಗ ಆಪ್ಷನ್ಸ್ ಗಳು ಕೊಟ್ಟಿರ್ತಾರೆ. ಫಸ್ಟ್ ಒನ್ ಆಪ್ಷನ್ ಎ 1 divided by it is p into v. Second option b is equal to 1 divided by v. Third option it is 1 divided by t. d it is nothing but 1 divided by p ಅಂತ ಕೇಳಿದ್ರು. ಯಾವ್ದು ನಮಗೆ ಕರೆಕ್ಟ್ ಆನ್ಸರ್ ಅನ್ನು ನಾವೇನ್ ಮಾಡ್ಬೇಕು ಫೈಂಡ್ ಔಟ್ ಮಾಡ್ಬೇಕು. ಐಡಿಯಲ್ ಗ್ಯಾಸ್ ಅನ್ನೋದು ನಿಮ್ಗೆ ಏನಂತ ಗೊತ್ತಿದೆ, ಕೆಮಿಸ್ಟ್ರಿ ಒಳಗೆ ನೀವು ಕಲ್ತಿರ್ತೀರ. ಐಡಿಯಲ್ ಗ್ಯಾಸ್ ಅನ್ನೋದು ದ ಗ್ಯಾಸಸ್ ವಿಚ್ ಒಬೇಸ್ ಗ್ಯಾಸ್ ಲಾ, ದಟ್ ಈಸ್ ಚಾರ್ಲ್ಸ್ ಲಾ, ಬಾಯ್ಸ್ ಲಾ ಒಬೇ ಮಾಡಿದ್ರೆ ಅದನ್ನ ಐಡಿಯಲ್ ಗ್ಯಾಸ್ ಅಂತ ಕರಿತೀವಿ. ಐಡಿಯಲ್ ಗ್ಯಾಸ್ ಇಕ್ವೇಶನ್ ಇದೆ. ಸೊ ಐಡಿಯಲ್ ಗ್ಯಾಸ್ ಇಕ್ವೇಶನ್ ಈಸ್ ಏನದು, ಇಟ್ ಈಸ್ ಪಿ ವಿ ಇಸ್ ಈಕ್ವಲ್ ಟು ಎನ್ ಆರ್ ಟಿ ಅಂತ ಬರೀತೀವಿ. ಫಾರ್ ಎನ್ ನಂಬರ್ ಆಫ್ ಮೋಲ್ಸ್ ಗೆ ನಾವು ಅದನ್ನ ಬರೀತೀವಿ. ಪಿ ವಿ ಇಸ್ ಈಕ್ವಲ್ ಟು ಎನ್ ಆರ್ ಟಿ. ಇಲ್ಲಿ ಏನ್ ಮಾಡ್ಬೇಕು, ಇದನ್ನ ಇಕ್ವೇಶನ್ ಏನ್ ಮಾಡ್ಬೇಕು, ಡಿಫ್ರೆನ್ಶಿಯೇಟ್ ಮಾಡ್ಬೇಕು. ಡಿಫ್ರೆನ್ಶಿಯೇಟ್ ಮಾಡ್ಬೇಕು. ಡಿಫ್ರೆನ್ಶಿಯೇಟ್ ಮಾಡಿದಾಗ ಅಲ್ಲಿ ಪ್ರೆಷರ್ ಅನ್ನೋದು ಕಾನ್ಸ್ಟೆಂಟ್ ಹೇಳ್ತಿದೆ ಅಂದ್ರೆ ಪಿ ಅನ್ನು ಹಾಗೆ ಇಡ್ಬೇಕು. ಆಮೇಲೆ ಇದನ್ನ ವಾಲ್ಯೂಮ್ ನ ಡಿಫ್ರೆನ್ಸ್ ಪಿ ಇಂಟು ಡಿ ವಿ ಇಸ್ ಈಕ್ವಲ್ ಟು ಎನ್ ಕಾನ್ಸ್ಟೆಂಟ್, ಆರ್ ಅನ್ನೋದು ಗ್ಯಾಸ್ ಕಾನ್ಸ್ಟೆಂಟ್, ಸೊ ಅದು ವಿಲ್ ಬಿ ಕಾನ್ಸ್ಟೆಂಟ್. ಇಲ್ಲಿ ಏನಾಯ್ತು, ಇಟ್ ವಿಲ್ ಬಿ ಡಿ ಟಿ ಅಂತ ಆಗುತ್ತೆ. ಸರಿನಾ? ಪಿ ಇಸ್ ಈಕ್ವಲ್ ಟು ಡಿ ವಿ ಇಸ್ ಈಕ್ವಲ್ ಟು ಎನ್ ಇಂಟು ಆರ್ ಇಂಟು ಡಿ ಟಿ. ಬಟ್ ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ಡಿ ಟಿ, ಸಾರಿ ಡಿ ವಿ, ಬಟ್ ಡಿ ವಿ ಇಸ್ ಈಕ್ವಲ್ ಟು ಇಟ್ ಇಸ್ ಗಾಮಾ ಇಂಟು ವಿ ಇಂಟು ಡಿ ಟಿ ನ ಕಲ್ತಿದೀವ ನಾವು ವಾಲ್ಯೂಮ್ ಎಕ್ಸ್ಪಾನ್ಷನ್ ಕೋಎಫಿಷಿಯಂಟ್ ಅಲ್ಲಿ. ಡಿ ವಿ ಇಸ್ ಈಕ್ವಲ್ ಟು gamma into v into dt. Therefore p is equal p into gamma into v into dt is equal to n into r into dt ಅಂತ ಆಯ್ತು. ಈಗ ನನಗೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿ dt ಕ್ಯಾನ್ಸಲ್ ಆಗತ್ತಾ? ಸೊ ದಿಸ್ dt and this dt ನನಗೆ ಕ್ಯಾನ್ಸಲ್ ಆಯ್ತು. ಆಮೇಲೆ ಏನ್ ಮಾಡಿ, ನಾನು ಗಾಮಗೆ ನಾನು ಫೈಂಡ್ ಔಟ್ ಮಾಡ್ಬೇಕು. ಇಲ್ಲಿ ಗಾಮನ ಫೈಂಡ್ ಔಟ್ ಮಾಡಕ್ ಹೇಳಿದಾರೆ ಅಂತ ಹೇಳಿದ್ರೆ ಗಾಮಾ ತಗೋಬೇಕು. ಸೊ ಗಾಮಾ ಇಸ್ ಈಕ್ವಲ್ ಟು n into r divided by p into v ಬರುತ್ತಾ ಇಲ್ಲಿ p into v ಅಂತ. ಬಟ್ ವಾಟ್ ಈಸ್ pv? pv is equal to n r t ನ. therefore gamma is equal to n into r divided by it will be n into r into ti. ಇಲ್ಲಿ ಬರೀಬಹುದು since pv is equal to n into r into ti. ಈಗ ನನಗೆ ಏನಾಯ್ತು, nr ಕ್ಯಾನ್ಸಲ್ ಆಯ್ತು ಅಂತ ಹೇಳಿದ್ರೆ gamma is equal to 1 divided by t ಅಂತ. therefore the answer ಏನಾಗಬೇಕು, gamma is equal to 1 divided by t ಅಂತ. ಆನ್ಸರ್ ಸಿ ಅಂತ. ಓಕೆನಾ? ಗೊತ್ತಾಯ್ತಾ? ಈ ತರ ಪ್ರಾಬ್ಲಮ್ಸ್ ಗಳು ಇರುತ್ತೆ, ಯು ಕ್ಯಾನ್ ಸಾಲ್ವ್ ಇಟ್. ಓಕೆನಾ? ಥ್ಯಾಂಕ್ ಯು.